ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೈನ್ಸ್ ಪಾಠಶಾಲೆ. ದಿಸ್ ಇಸ್ ಗಿರೀಶ್ ಬಾಬು. ಸೊ ಇವತ್ತಿಂದ ನಾವೇನು ಮಾಡೋಣ ಅಂದರೆ ಜೀವಶಾಸ್ತ್ರದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಾವು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಒಂದು ಸೀರೀಸ್ನ ತಿಳ್ಕೊಂಡಿದ್ವಿ. ಫ್ರಮ್ ಟುಡೇ ಆನ್ವರ್ಡ್ಸ್ ವಿಲ್ ಡಿಸ್ಕಸ್ ದಟ್ ಬಯಾಲಜಿ ಸೀರೀಸ್ನ ತಿಳ್ಕೊಳ್ತಾ ಹೋಗೋಣ. ಸೊ ಅದರಲ್ಲಿ ಫಸ್ಟ್ ಚಾಪ್ಟರ್ ಏನಪ್ಪ ಅಂದರೆ ಸೆಲ್ ಅಥವಾ ಜೀವಕೋಶ ಅಂತ ಕರಿತೀವಿ. ಈ ಒಂದು ಜೀವಕೋಶ ಅಂದರೆ ಏನು, ಅದರಲ್ಲಿ ಏನೇನೆಲ್ಲ ಒಂದು ವಿಷಯಗಳು ಬರುತ್ತೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಎಸ್ ಅಂತ ಕರಿತೀವಿ. ಓಕೆ, ಎಸ್. ನೋಡಿ, ವಾಟ್ ಯು ಮೀನ್ ಬೈ ಸೆಲ್, ವಾಟ್ ಯು ಮೀನ್ ಬೈ ಜೀವಕೋಶ. ನೋಡಿ, ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗನಿಸಮ್ ಈಸ್ ಕಾಲ್ಡ್ ಸೆಲ್. ಅಂದರೆ ಅದಕ್ಕೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಕ್ಕೆ ಜೀವಕೋಶ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಹಾಗಾದರೆ ಜೀವಶಾಸ್ತ್ರದ ಪಿತಾಮಹ ಯಾರು? ಸೊ ಅರಿಸ್ಟಾಟಲ್ ಅಂತ ಕರಿತೀವಿ. ಫಾದರ್ ಆಫ್ ಬಯಾಲಜಿ ಯಾರಪ್ಪ ಅಂದರೆ ದಟ್ ಈಸ್ ಅರಿಸ್ಟಾಟಲ್ ಅಂತ ಕರಿತೇವೆ. ಹಾಗಾದರೆ ದ ವರ್ಡ್ ಸೆಲ್, ಈ ಒಂದು ಜೀವಕೋಶ ಅಂತ ಒಂದು ಪದ ಯಾವುದರಿಂದ ಬಂದಿದೆ ಅಂತ ಕ್ವಶನ್ ಕೇಳ್ತಾರೆ ನಮಗೆ. ದ ವರ್ಡ್ ಸೆಲ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಸೆಲ್ಯುಲಾ. ಸೆಲ್ಯುಲಾ ಇಂದ ಬಂದಿದೆ. ಸೆಲ್ಯುಲಾ ಎಂಬುದು ಲ್ಯಾಟಿನ್ ವರ್ಡ್ ಆಗಿರುತ್ತೆ. ದಿಸ್ ಈಸ್ ಲ್ಯಾಟಿನ್ ವರ್ಡ್ ಆಗಿರುತ್ತೆ. ವಾಟ್ ಯು ಮೀನ್ ಬೈ ದಿಸ್ ಸೆಲ್ಯುಲಾ? ಸೆಲ್ಯುಲಾ ಅಂದರೆ ಏನು? ಸ್ಮಾಲ್ ರೂಮ್ ಅಂತ ಹೇಳ್ಬಿಟ್ಟು. ಸೆಲ್ಯುಲಾ ಅಂದರೆ ಸ್ಮಾಲ್ ರೂಮ್ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಜೀವಕೋಶ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೆಲ್ಯುಲಾ ಇಂದ ಬಂದಿದೆ. ಇದರ ಅರ್ಥ ಚಿಕ್ಕ ಕೋಣೆ. ಚಿಕ್ಕ ಕೋಣೆ ಮೀನ್ಸ್ ಸ್ಮಾಲ್ ರೂಮ್ ಅಂತ ಹೇಳ್ಬಿಟ್ಟು. ದ ಫಸ್ಟ್ ಸೆಲ್ ಎವಾಲ್ವ್ಡ್ ಅರೌಂಡ್ 4 million lakhs years ago ಆನ್ ದ ಅರ್ತ್ ಸರ್ಫೇಸ್. ಹಾಗಾದರೆ ಸೆಲ್ ವಾಸ್ ಡಿಸ್ಕವರ್ಡ್ ಬೈ ಹೂಮ್ ಅಂತ ಕ್ವಶನ್ ಕೇಳ್ತಾರೆ. ಸೆಲ್ನ ಒಂದು ಕೋಶವನ್ನು ಪತ್ತೆ ಹಚ್ಚಿದವರು ಯಾರಪ್ಪ ಅಂದರೆ ದಟ್ ಈಸ್ ರಾಬರ್ಟ್ ಹುಕ್ ಅಂತ ಹೇಳ್ಬಿಟ್ಟು. ಯಾರು? ರಾಬರ್ಟ್ ಹುಕ್. ಸೆಲ್ ವಾಸ್ ಡಿಸ್ಕವರ್ಡ್ ಬೈ ರಾಬರ್ಟ್ ಹುಕ್. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕ್ವಶನ್ ಕೇಳಿದ್ದಾರೆ, ಹೂ ಡಿಸ್ಕವರ್ಡ್ ಸೆಲ್ ಅಂತ ಹೇಳ್ಬಿಟ್ಟು. ದಟ್ ಈಸ್ ರಾಬರ್ಟ್ ಹುಕ್. ಅಂದರೆ ಸೆಲ್ ಡಿರೈವ್ಡ್ ಫ್ರಮ್ ವಿಚ್ ವರ್ಡ್ ಅಂತ ಕ್ವಶನ್ ಕೇಳಿದರೆ ಲ್ಯಾಟಿನ್ ವರ್ಡ್. ಲ್ಯಾಟಿನ್ ವರ್ಡಲ್ಲಿ ಯಾವ್ದು ವರ್ಡ್ ಅಂದರೆ ಸೆಲ್ಯುಲಾ ಅಂತ ಹೇಳ್ಬಿಟ್ಟು. ಸೆಲ್ಯುಲಾ ಮೀನಿಂಗ್ ಕೇಳಿದರೆ ಸ್ಮಾಲ್ ರೂಮ್ ಅಂತ ಹೇಳ್ಬಿಟ್ಟು. ಕ್ಲಿಯರ್? ಎಸ್. ನೋಡಿ, ಇಲ್ಲಿ ಜೀವಕೋಶದ ಒಂದು ಅಧ್ಯಯನಕ್ಕೆ ಏನಂತ ಕರೀತಾರೆ? ಸ್ಟಡಿ ಆಫ್ ಸೆಲ್. ಅದಕ್ಕೆ ಏನಂತ ಕರೀತಾರೆ? ಸೈಟಾಲಜಿ ಅಂತ ಕರೀತಾರೆ. ಏನಂತ ಕರೀತಾರೆ? ಸೈಟಾಲಜಿ. ಕನ್ನಡದಲ್ಲಿ ಏನಂತ ಕರಿತೀವಿ? ಸೈಟಾಲಜಿ ಅಂತಾನೆ ಕರಿತೀವಿ. ಸೈಟಾಲಜಿ. ಓಕೆ, ಇದು ಕ್ವಶನ್ ಕೇಳಿದ್ದಾರೆ. ಜೀವಕೋಶದ ಅಧ್ಯಯನಕ್ಕೆ ಏನಂತ ಕರೀತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ದಟ್ ಈಸ್ ಸೈಟಾಲಜಿ ಅಂತ ಕರಿತೇವೆ. ನೆಕ್ಸ್ಟು, ಜೀವಕೋಶಗಳನ್ನು ಎಣಿಸಲು ಬಳಸುವ ಮಾಪನ ಯಾವುದು ಅಂತ ಕ್ವಶನ್ ಕೇಳಿದರೆ ದಟ್ ಈಸ್ ಸೈಟೋಮೀಟರ್ ಅಂತ ಹೇಳ್ಬಿಟ್ಟು. ಏನು? ಸೈಟೋಮೀಟರ್ ಅಂತ ಕರಿತೀವಿ. ಸೈಟೋಮೀಟರ್. ಓಕೆ, ಸೊ ಇದು ಕ್ವಶನ್ ಕೇಳಿದರೆ ಜೀವಕೋಶಗಳನ್ನು ಏನರಿಂದ ಎಣಿಸ್ತೀವಿ ಅಂತ ಹೇಳ್ಬಿಟ್ಟು. ದಟ್ ಈಸ್ ಸೈಟೋಮೀಟರ್. ಸೈಟಾಲಜಿ ಅಂದರೆ ಜೀವಕೋಶದ ಬಗ್ಗೆ ಅಧ್ಯಯನಕ್ಕೆ ಸೈಟಾಲಜಿ ಅಂತ ಕರಿತೀವಿ. ಸೆಲ್ ಅಂದರೆ ಸೆಲ್ಯುಲಾ ಇಂದ ಬಂದಿದೆ. ಸೆಲ್ಯುಲಾ ಎಂಬುದು ಲ್ಯಾಟಿನ್ ಭಾಷೆ ಆಗಿರುತ್ತೆ. ಇದರ ಅರ್ಥ ಚಿಕ್ಕ ಕೋಣೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು, ಜೀವಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದರೆ ದಟ್ ಈಸ್ ಅರಿಸ್ಟಾಟಲ್ ಅಂತ ಹೇಳ್ಬಿಟ್ಟು. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಸೆಲ್ ಥಿಯರಿ ಅಂತ ಬರುತ್ತೆ. ಏನು? ಸೆಲ್ ಥಿಯರಿ, ಕೋಶ ಸಿದ್ಧಾಂತ ಅಂತ ಕರಿತೀವಿ. ಈ ಕೋಶ ಸಿದ್ಧಾಂತ ಏನು ಹೇಳುತ್ತೆ? ಇದನ್ನ ಯಾರು ಮಂಡನೆ ಮಾಡಿದ್ದು ಅಂದರೆ ನೋಡಿ, ಇಲ್ಲಿ ಶ್ವಾನ್ ಮತ್ತು ಸ್ವೀಡನ್ ಅಂತ ಬರ್ತಾನೆ. ಶ್ವಾನ್ ಮತ್ತು ಸ್ವೀಡನ್ ಅಂತ ಹೇಳ್ಬಿಟ್ಟು ಇವರು ಇದನ್ನ ಮಂಡನೆ ಮಾಡ್ತಾರೆ. ಯಾವ್ದನ್ನ? ಸೆಲ್ ಥಿಯರಿನ. ಸೊ ಏನಪ್ಪ ಈ ಸೆಲ್ ಥಿಯರಿ ಅಂದರೆ, ದ ಬಾಡಿ ಆಫ್ ಲಿವಿಂಗ್ ಆರ್ಗನಿಸಮ್ ಈಸ್ ಫಾರ್ಮ್ಡ್ ಆಫ್ 1 or more ಸೆಲ್ಸ್. ಅಂದರೆ ಎಲ್ಲ ಜೀವಿಯ ಜೀವಕೋಶವು ಒಂದು ಅಥವಾ ಅನೇಕ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ. ಒಂದು ಅಥವಾ ಅನೇಕ ಜೀವಕೋಶಗಳು ಇದ್ದೇ ಇರಬೇಕು. ಅದು ಫಸ್ಟ್ ಥಿಂಗ್ ಹೇಳುತ್ತೆ. ಒಂದನೇ ಸಿದ್ಧಾಂತ ಹೇಳುತ್ತೆ. ಎರಡನೇ ಸಿದ್ಧಾಂತ ಏನು ಹೇಳುತ್ತಪ್ಪ ಅಂದರೆ, ಆಲ್ ದ ಸೆಲ್ಸ್ ಅರೈಸ್ ಓನ್ಲಿ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಥ್ರೂ ಸೆಲ್ ಡಿವಿಷನ್. ಅಂದರೆ ಎಲ್ಲ ಜೀವಕೋಶಗಳು ಕೋಶ ವಿಭಜನೆಯ ಮೂಲಕ ಪೂರ್ವ ಅಸ್ತಿತ್ವದಲ್ಲಿರುವ ಜೀವಕೋಶಗಳಿಂದ ಮಾತ್ರ ಉದ್ಭವಿಸುತ್ತವೆ. ಅಂದರೆ ಫಸ್ಟ್ ಒಂದು ಸೆಲ್ ಇರುತ್ತೆ. ಈ ಒಂದು ಸೆಲ್ಲಿಂದ ಸೆಲ್ ಡಿವಿಷನ್ ಆಗಿ ಮತ್ತೆ ಒಂದು ಡಾಟರ್ ಸೆಲ್ಸ್ ಆಗುತ್ತೆ. ಮತ್ತೆ ಈ ಸೆಲ್ಲಿಂದ ಡಿವಿಷನ್ ಆಗಿ ಡಾಟರ್ ಸೆಲ್ ಆಗುತ್ತೆ. ಈ ಡಾಟರ್ ಸೆಲ್ಲು ಏನರಿಂದ ಬರುತ್ತೆ ಅಂದರೆ ಈ ಒಂದು ಮುಂಚೆ ಇರುವ ಏನು ಸೆಲ್ ಇರುತ್ತೆ ಈ ಸೆಲ್ಲಿಂದನೇ ಇವೆರಡು ಬರುತ್ತೆ ಅಂತ ಹೇಳುತ್ತೆ. ಕ್ಲಿಯರ್? ಇದನ್ನು ಮಂಡನೆ ಮಾಡಿದ ಯಾರು? ಇಟ್ ವಾಸ್ ಗಿವನ್ ಬೈ ಶ್ವಾನ್ ಅಂಡ್ ಸ್ಲೀಡನ್ ಅಂತ ಹೇಳ್ಬಿಟ್ಟು. ಕ್ಲಿಯರ್? ನೆನ್ಪಿಡಬೇಕು, ಇದು ತುಂಬ ಇಂಪಾರ್ಟೆಂಟ್. ಕೋಶ ಸಿದ್ಧಾಂತವನ್ನು ನೀಡಿದ್ದು ಯಾರಪ್ಪ ಅಂದರೆ ಶ್ವಾನ್ ಅಂಡ್ ಸ್ಲೀಡನ್ ಅಂತ ನೆನಪಿರಬೇಕು. ಕ್ಲಿಯರ್? ನೆಕ್ಸ್ಟು, ಈ ಒಂದು ಅಬ್ಸರ್ವ್ ಮಾಡೋದು ಏನರಿಂದ ಅಬ್ಸರ್ವ್ ಮಾಡ್ತೀವಿ ನಾವು? ಸೆಲ್ ನೇಕೆಡ್ ಐಯಿಂದ ಆಗೋದಿಲ್ಲ, ಇಟ್ ಈಸ್ ಇಂಪಾಸಿಬಲ್. ಬಟ್ ಅದನ್ನ ಅಬ್ಸರ್ವ್ ಮಾಡೋದು ಏನಂದ್ರೆ ಮೈಕ್ರೋಸ್ಕೋಪಿಂದ ಅಬ್ಸರ್ವ್ ಮಾಡ್ತೀವಿ. ಈ ಒಂದು ಮೈಕ್ರೋಸ್ಕೋಪ್ನ ಇನ್ವೆಂಟ್ ಮಾಡಿದ್ದಾರಪ್ಪ ಅಂದರೆ ದಟ್ ಈಸ್ ಲೆವೆನ್ ಹುಕ್ ಅಂತ ಹೇಳ್ಬಿಟ್ಟು. ಯಾರು? ಲೆವೆನ್ ಹುಕ್.
ಅರ್ಥ ಆಯ್ತಲ್ವಾ? ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಕ್ವಶನ್ ಕೇಳಿದ್ದಾರೆ. ಎಸ್, ನೆಕ್ಸ್ಟ್ ನೋಡಿ, ಇಲ್ಲಿ ಸ್ವಲ್ಪ ಒಂದು ಸೈಂಟಿಸ್ಟ್ಗಳಿದ್ದಾರೆ, ಅದರ ಒಂದು ಸಿದ್ಧಾಂತ ಮತ್ತೆ ಅಥವಾ ಅದನ್ನ ಸೈಂಟಿಸ್ಟ್ ಯಾರು, ಅವರು ಏನನ್ನ ವರ್ಣನೆ ಮಾಡಿದ್ರು, ಏನನ್ನ ಕಂಡುಹಿಡಿದ್ರು ಅಂತ ನೋಡ್ತಾ ಹೋಗೋಣ. ನೋಡಿ, ಜೀವಕೋಶ ಸೆಲ್ ಅಂತ ಕರಿತೀವಲ್ಲ, ಯಾರು? ರಾಬರ್ಟ್ ಹುಕ್ ಅನ್ನೋರು ಇದನ್ನ ಕಂಡು ಹಿಡಿದ್ರು. ನೆಕ್ಸ್ಟ್ ಸೂಕ್ಷ್ಮ ದರ್ಶಕ ಯಂತ್ರ, ಮೈಕ್ರೋಸ್ಕೋಪ್ ಅಂತ ಕರಿತೀವಲ್ಲ, ಲೆವೆನ್ ಹುಕ್. ಈಗ ತಾನೇ ನೋಡಿದ್ವಲ್ಲ, ಲೆವೆನ್ ಹುಕ್. ನೆಕ್ಸ್ಟ್ ನ್ಯೂಕ್ಲಿಯಸ್ ಬಗ್ಗೆ ಮುಂದೆ ಬರುತ್ತೆ, ನೋಡ್ತಾ ಹೋಗೋಣ. ಬಟ್ ನ್ಯೂಕ್ಲಿಯಸ್ನ ಯಾರು ಡಿಸ್ಕವರ್ ಮಾಡಿದ್ರು ಅಂದರೆ ರಾಬರ್ಟ್ ಬ್ರೌನ್. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಕ್ವಶನ್ ಕೇಳಿದ್ದಾರೆ. ನ್ಯೂಕ್ಲಿಯಸ್ ವಾಸ್ ಡಿಸ್ಕವರ್ಡ್ ಬೈ ರಾಬರ್ಟ್ ಬ್ರೌನ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಮೈಟೋಕಾಂಡ್ರಿಯಾ ಅಂತ ಬರುತ್ತೆ. ಮೈಟೋಕಾಂಡ್ರಿಯನ್ನ ಯಾರಪ್ಪ ಡಿಸ್ಕವರ್ ಮಾಡಿದ ಅಂದರೆ ರಿಚರ್ಡ್ ಆಲ್ಟ್ಮನ್ ಅಂತ ಹೇಳ್ಬಿಟ್ಟು, ಅಥವಾ ಆಲ್ಟ್ಮನ್ ಅಂತ ಕರಿತೀವಿ. ನೆಕ್ಸ್ಟ್ ಗಾಲ್ಗಿ ಸಂಕೀರ್ಣ, ಕೆಮಿಲೋ ಗಾಲ್ಗಿ, ಹೆಸರಲ್ಲೇ ಇದೆ ಕೆಮಿಲೋ ಗಾಲ್ಗಿ. ಇನ್ನೂ ಕೆಲವು ಬರ್ತಾ ಇರುತ್ತೆ, ಕಣದಂಗಗಳು ಅಂತ ಕರಿತೀವಿ. ಮುಂದೆ ನೋಡ್ತಾ ಹೋಗೋಣ ಅದೇನೇನು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಇಷ್ಟು ನೆನ್ಪಿಟ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ಎಲ್ಲದರ ಮೇಲೂ ಕ್ವಶನ್ ಕೇಳಿದರೆ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾರೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಜೀವಕೋಶದ ಗಾತ್ರ ಮತ್ತು ವಿಶೇಷತೆ, ಅದು ಎಷ್ಟು ಗಾತ್ರ ಇರುತ್ತೆ, ಅದ್ರ ವಿಶೇಷತೆ ಏನು, ಇದ್ರ ಮೇಲೆ ಫ್ಯಾಕ್ಟ್ಸ್ ಇವೆಲ್ಲ ಕ್ವಶನ್ ಕೇಳ್ತಾರೆ. ಅತ್ಯಂತ ಚಿಕ್ಕ ಗಾತ್ರದ ಜೀವಕೋಶ ಯಾವುದು ಅಂದರೆ ಮೈಕೋಪ್ಲಾಸಮ್ ಅಂತ ಹೇಳ್ಬಿಟ್ಟು. ಎಷ್ಟು ಇರುತ್ತೆ ಅಂದರೆ 0.1 ಮೈಕ್ರಾನ್ ಇರುತ್ತೆ, ಅಷ್ಟೊಂದು ಚಿಕ್ಕದಾಗಿರುತ್ತೆ. ಅತ್ಯಂತ ದೊಡ್ಡ ಜೀವಕೋಶ ಯಾವುದಪ್ಪ ಅಂದರೆ ದಟ್ ಈಸ್ ಆಸ್ಟ್ರಿಚ್ ಮೊಟ್ಟೆ, ಆಸ್ಟ್ರಿಚ್ ಎಗ್ ಅಂತ ಕರಿತೀವಿ. 13 to 17 ಸೆಂಟಿಮೀಟರ್ ಇರುತ್ತೆ. ಓಕೆ. ನೆಕ್ಸ್ಟ್ ಮಾನವನಲ್ಲಿರುವ ಅತ್ಯಂತ ಚಿಕ್ಕ ಜೀವಕೋಶ ಯಾವುದಪ್ಪ ಅಂದರೆ ದಟ್ ಈಸ್ ವೀರ್ಯಾಣು ಆಗಿರುತ್ತೆ. ಮಾನವನಲ್ಲಿರುವ ಅತ್ಯಂತ ಚಿಕ್ಕ ಜೀವಕೋಶ, ಸ್ಮಾಲೆಸ್ಟ್ ಸೆಲ್ ಇನ್ ಹ್ಯೂಮನ್ ಬೀಯಿಂಗ್, ಅದು ಯಾವುದು ಹ್ಯೂಮನ್ ಬಾಡಿ ಅಂದರೆ ದಟ್ ಈಸ್ ಸ್ಪರ್ಮ್ ಅಂತ ಕರಿತೀವಿ, ವೀರ್ಯಾಣು ಅಂತ ಕರಿತೀವಿ. ಹಾಗಾದರೆ ಬಿಗ್ಗೆಸ್ಟ್ ಸೆಲ್ ಇನ್ ಹ್ಯೂಮನ್ ಬಾಡಿ ಯಾವುದಪ್ಪ ಅಂದರೆ ದಟ್ ಈಸ್ ಓವಮ್ ಅಂತ ಕರಿತೀವಿ. ಯಾವುದು? ಓವಮ್, ಅಂಡಾಣು ಅಂತ ಕರಿತೀವಿ. ಏನು? ಅಂಡಾಣು. ನೆಕ್ಸ್ಟ್ ಮಾನವನ ಅತಿ ಉದ್ದವಾದ ಜೀವಕೋಶ ಯಾವುದಪ್ಪ ಅಂದರೆ ನ್ಯೂರಾನ್ ಅಂತ ಕರಿತೀವಿ, ನರಕೋಶ. ನ್ಯೂರಾನ್ ಅತ್ಯಂತ ಉದ್ದ ಜೀವಕೋಶ ನರಕೋಶ. ನೆಕ್ಸ್ಟ್ ನೋಡಿ, ಮೋರ್ ಸೆಲ್ ಡಿವಿಷನ್ ಎಲ್ಲಾಗುತ್ತೆ, ಅತ್ಯಂತ ಹೆಚ್ಚಾಗಿ ಸೆಲ್ ಡಿವಿಷನ್ ಅಥವಾ ಕೋಶ ವಿಭಜನೆ ಅಂತ ಕರಿತೀವಿ. ಕೋಶ ವಿಭಜನೆ ಎಲ್ಲಾಗುತ್ತೆ ಅಂದರೆ ಲಿವರಲ್ಲಿ ಆಗುತ್ತೆ. ಲಿವರ್, ಯಕೃತ್ ಅಂತ ಕರಿತೀವಲ್ವಾ, ಯಕೃತ್ ಲಿವರ್ ಅಂತ ಕರಿತೀವಿ, ಅಲ್ಲಾಗುತ್ತೆ. ಸೆಲ್ ಡಿವಿಷನ್, ಕೋಶ ವಿಭಜನೆ ಆಗೋದಿಲ್ಲ. ಯಾಕೆ? ನ್ಯೂರಾನಲ್ಲಿ ಆಗೋದಿಲ್ಲ. ನರಕೋಶದಲ್ಲಿ ಕೋಶ ವಿಭಜನೆ ಆಗೋದಿಲ್ಲ. ಯಾಕೆ ಅಂತ ಮುಂದೆ ನೋಡ್ತಾ ಹೋಗೋಣ, ಒಂದು ನ್ಯೂರಾನ್ ಸಿಸ್ಟಮ್ ಅಲ್ಲಿ ಬಂದಾಗ ನೋಡ್ತಾ ಹೋಗೋಣ. ಸೊ ಇಲ್ಲಿ ಹೇಳಿರ್ತೀನಿ ಒಂದು ವರ್ಡ್, ಅಲ್ಲಿ ಸೆಂಟ್ರಿಯೋಲ್ ಅನ್ನೋದು ಇರೋದಿಲ್ಲ. ಸೆಂಟ್ರಿಯೋಲ್ ಎಲ್ಲಿರೋದಿಲ್ಲ? ಈ ಒಂದು ನ್ಯೂರಾನಲ್ಲಿ ಸೆಂಟ್ರಿಯೋಲ್ ಇರೋದಿಲ್ಲ, ಅದಕ್ಕೆ ಸೆಲ್ ಡಿವಿಷನ್ ಆಗೋದಿಲ್ಲ. ಓಕೆ. ಸೊ ಹಾಗಾದರೆ ಒಂದು ಬ್ರೈನ್ ಟ್ಯೂಮರ್ ಹೆಂಗೆ ಬರುತ್ತೆ ಅಂದರೆ ಗೀಲಿಯಲ್ ಸೆಲ್ಸಿಂದ ಬರುತ್ತೆ. ಯಾವುದು? ಗೀಲಿಯಲ್ ಸೆಲ್ಸ್ ಅಂತ ಕರಿತೀವಿ. ಗಿಲಿಯಲ್ ಕೋಶಗಳು ಅಂತ ಕರಿತೀವಿ. ಈ ಕೋಶಗಳಿಂದ ಒಂದು ಬ್ರೈನ್ ಟ್ಯೂಮರ್ ಅನ್ನೋದು ಬರುತ್ತೆ. ಸೊ ನರಕೋಶಗಳಿಂದ ಬ್ರೈನ್ ಟ್ಯೂಮರ್ ಬರೋದಿಲ್ಲ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಸೂಕ್ಷ್ಮದರ್ಶಕ ಸಹಾಯದಿಂದ ಜೀವಕೋಶವನ್ನು ವೀಕ್ಷಿಸಿದಾಗ ನಮಗೆ 3 ರಚನೆಗಳು ಕಾಣುತ್ತೆ. ಅದು ಯಾವುದಪ್ಪ ಅಂದರೆ ಕೋಶಪೊರೆ, ಕೋಶದ್ರವ್ಯ, ಕೋಶ ಕೇಂದ್ರ ಅಂತ ಕರಿತೀವಿ. ಸೆಲ್ ಮೆಂಬ್ರೇನ್, ಸೈಟೋಪ್ಲಾಸಮ್ ಅಂಡ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ನಾವು ಇವತ್ತಿನ ವಿಡಿಯೋದಲ್ಲಿ ಇದ್ರ 2 ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಇದೆ ಡಿಸ್ಕಸ್ ಮಾಡೋದು, ಸೆಲ್ ಮೆಂಬ್ರೇನ್ ಮತ್ತು ಸೈಟೋಪ್ಲಾಸಮ್ ಬಗ್ಗೆ. ಸೊ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಇಲ್ಲೊಂದಿದೆ ನೋಡಿ, ಸೆಲ್ ವಾಲ್ ಅಂತ ಕರಿತೀವಿ, ಕೋಶ ಭಿತ್ತಿ ಅಂತ ಕರಿತೀವಿ. ಏನು? ಕೋಶ ಭಿತ್ತಿ. ಈ ಕೋಶ ಭಿತ್ತಿ ಅನ್ನೋದು ಒಂದು ಪ್ಲಾಂಟ್ ಸೆಲ್ಸ್ ಅಲ್ಲಿ ಮಾತ್ರ ಇರುತ್ತೆ, ಅನಿಮಲ್ ಸೆಲ್ಸ್ ಅಲ್ಲಿ ಆಬ್ಸೆಂಟ್ ಇರುತ್ತೆ. ಪ್ರೆಸೆಂಟ್ ಓನ್ಲಿ ಇನ್ ಪ್ಲಾಂಟ್ ಸೆಲ್. ಸಸ್ಯ ಜೀವಕೋಶದಲ್ಲಿ ಮಾತ್ರ ಇರುತ್ತೆ, ಪ್ರಾಣಿ ಜೀವಕೋಶದಲ್ಲಿ ಇದು ಇರುವುದಿಲ್ಲ. ಯಾವುದು? ಕೋಶ ಭಿತ್ತಿ ಅಥವಾ ಸೆಲ್ ವಾಲ್. ಮುಂದೆ ನೋಡ್ತಾ ಹೋಗೋಣ. ಈಗ ಒಂದು ಕೋಶಪೊರೆ ಅಂದ್ರೆ ಏನು, ಕೋಶದ್ರವ್ಯ ಅಂದ್ರೆ ಏನು, ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಕ್ಲಿಯರ್? ಎಸ್ ನೋಡಿ, ಇಲ್ಲಿ ಫಸ್ಟ್ಗೆ ಕೋಶಪೊರೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಏನು? ಸೆಲ್ ಮೆಂಬ್ರೇನ್ ಜೀವಕೋಶದ ಅತ್ಯಂತ ಹೊರಭಾಗವಾಗಿರುತ್ತೆ. ಕೋಶದ ಸುತ್ತಲೂ ಆವರಿಸಿರುತ್ತೆ. ಔಟರ್ ಮೋಸ್ಟ್ ಮೆಂಬ್ರೇನ್ ಆಫ್ ಸೆಲ್ ದಟ್ ಕಂಟ್ರೋಲ್ ಸೆಲ್ಯುಲಾರ್ ಟ್ರಾಫಿಕ್ ಅಂತ ಕರಿತೀವಿ. ಓಕೆ, ಮುಂದೆ ನೋಡ್ತಾ ಹೋಗೋಣ. ಜೀವಕೋಶಕ್ಕೆ ನಿರ್ದಿಷ್ಟ ಆಕಾರ, ದೃಢತೆ ಮತ್ತು ರಕ್ಷಣೆಯನ್ನು ನೀಡುತ್ತೆ. ಯಾವುದು? ಇದು ಸೆಲ್ ಮೆಂಬ್ರೇನ್. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್, ಅರೆ ಪಾರಗಮ್ಯ ಪೊರೆ ಅಂತ ಕರಿತೀವಿ. ಏನು? ಅರೆ ಪಾರಗಮ್ಯ ಪೊರೆ ಅಥವಾ ಪದರು ಅಂತ ಕರಿತೀವಿ, ಪೊರೆ.
ಇದು ಕೋಶಕ್ಕೆ ಬರುವ ಮತ್ತು ಹೋಗುವ, ಕೋಶದ ಒಳಗೆ ಹೋಗುವ ಮತ್ತೆ ಹೊರಗೆ ಬರುವ ವಸ್ತುಗಳನ್ನು ನಿಯಂತ್ರಿಸುತ್ತದೆ. ಯಾವುದು ಇದು? ಅರೆಪಾರಗಮ್ಯ ಪೊರೆ ಅಂತ ಕರಿತೀವಿ, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಸೊ ಇದು ಏನ್ರಿಂದ ಮಾಡಲ್ಪಟ್ಟಿರುತ್ತೆಪ್ಪ ಅಂದ್ರೆ ಪ್ರೋಟೀನ್ ಮತ್ತು ಲಿಪಿಡ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಅರ್ಥ ಆಯ್ತಲ್ವಾ? ಇದು ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳಲ್ಲಿ ಎರಡರಲ್ಲೂ ಕಂಡು ಬರುತ್ತೆ. ಕ್ಲಿಯರ್? ಎಸ್, ನೋಡಿ ಇಲ್ಲಿ, ಇಟ್ ಪ್ರೊವೈಡ್ಸ್ ಶೇಪ್ ಅಂಡ್ ಪ್ರೊಟೆಕ್ಷನ್ ಟು ದ ಸೆಲ್. ಇಟ್ ಮೇಡ್ ಅಪ್ ಆಫ್ ಪ್ರೋಟೀನ್ಸ್ ಅಂಡ್ ಲಿಪಿಡ್ಸ್. ಸೆಲ್ ಮೆಂಬ್ರೇನ್ ಆಕ್ಟ್ಸ್ ಲೈಕ್ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಆ ಒಂದು ಸೆಲ್ ಮೆಂಬ್ರೇನ್ ಅಥವಾ ಕೋಶ ಪೊರೆ ಏನಾಗಿ ಆಕ್ಟ್ ಮಾಡುತ್ತೆ? ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಮಾಡುತ್ತೆ. ಇದು ಏನು ಮಾಡುತ್ತೆ? ಎಕ್ಸಿಸ್ಟ್ ಇನ್ ಬೋತ್ ಅನಿಮಲ್ಸ್ ಅಂಡ್ ಪ್ಲಾಂಟ್ ಸೆಲ್ಸ್, ಎರಡರಲ್ಲೂ ಇರುತ್ತೆ. ಒಂದು ಸೆಲ್ನಿಂದ ಒಳಗಡೆ ಮತ್ತೆ ಹೊರಗೆ ಹೋಗುವ ಒಂದು ವಸ್ತುಗಳನ್ನು ನಿಯಂತ್ರಣ ಮಾಡುತ್ತೆ. ಇಟ್ ಕಂಟ್ರೋಲ್ಸ್ ದ ಸೆಲ್ಯುಲರ್ ಟ್ರಾಫಿಕ್ ಅಂತ ಏನು ಕರೆದ್ವಿ ಅದೇ ಹೇಳೋದು. ಓಕೆ, ನೆಕ್ಸ್ಟ್, ಇನ್ ಸೆಲ್ ಮೆಂಬ್ರೇನ್ ಟೇಕ್ಸ್ ಪ್ಲೇಸ್ ಇನ್ ದ ಡಿಫ್ಯೂಷನ್. ಸೆಲ್ ಮೆಂಬ್ರೇನ್ನಲ್ಲಿ ಒಂದು ಸೆಲ್ಯುಲರ್ ಟ್ರಾಫಿಕ್ ಯಾವ ಥರ ಆಗುತ್ತೆ ಅಂದರೆ, ಒಂದು ಪ್ರೋಸೆಸ್ ಇದೆ ಇಲ್ಲಿ. ಯಾವ ಥರ ಒಂದು ಸೆಲ್ನ ಒಳಗೆ ತಗೊಳುತ್ತೆ ನ್ಯೂಟ್ರಿಯೆಂಟ್ಸ್ನ, ಫುಡ್ನ ಎಲ್ಲ, ಮತ್ತು ಹೊರಗೆ ತ್ಯಾಜ್ಯ ವಸ್ತುಗಳನ್ನ ಯಾವ ರೀತಿ ಹೊರ ಹಾಕತ್ತೆ, ಅದರಲ್ಲಿ ಒಂದು ಪ್ರೋಸೆಸ್ ಇದೆ. ಸೊ ಯಾವುದಿದಪ್ಪ ಅಂದರೆ ಡಿಫ್ಯೂಷನ್ ಅಂತ ಕರಿತೀವಿ, ಆಸ್ಮೋಸಿಸ್ ಅಂತ ಕರಿತೀವಿ, ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಈ ಮೂರು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಮೂರು ಅಲ್ಲದೆ ಇನ್ನೂ ಕೆಲವಿದೆ, ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್, ನೋಡಿ, ಕೋಶ ಪೊರೆ ಮೂಲಕ ವಸ್ತುಗಳು ಚಲಿಸುವ ಕ್ರಿಯೆಗಳು. ಡಿಫ್ಯೂಷನ್ ಅಂದರೆ ಅಭಿಸರಣೆ ಅಂತ ಕರಿತೀವಿ, ಆಸ್ಮೋಸಿಸ್ ವಿಸರಣೆ ಅಂತ ಕರಿತೀವಿ, ಕ್ರಿಯಾತ್ಮಕ ಸಾಗಾಣಿಕೆ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಲ್ವಾ? ಸೊ ಈಗ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ವಾಟ್ ಯು ಮೀನ್ ಬೈ ಡಿಫ್ಯೂಷನ್, ವಾಟ್ ಯು ಮೀನ್ ಬೈ ಆಸ್ಮೋಸಿಸ್, ವಾಟ್ ಯು ಮೀನ್ ಬೈ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು. ಕ್ಲಿಯರ್? ಎಸ್, ನೋಡಿ, ಫಸ್ಟ್ಗೆ ವಿಸರಣೆ ಅಥವಾ ಡಿಫ್ಯೂಷನ್ ಅಂತ ನೋಡ್ತಾ ಹೋಗೋಣ. ನೋಡಿ, ಕೋಶ ಪೊರೆಯಲ್ಲಿನ ಹೆಚ್ಚಿನ ಸಾಂದ್ರತೆಯ ಕಡೆಯಿಂದ ಅಣುಗಳು ಕಡಿಮೆ ಸಾಂದ್ರತೆ ಕಡೆ ಚಲಿಸುವ ಒಂದು ಕ್ರಿಯೆಯಾಗಿರುತ್ತೆ. ನೋಡಿ, ಮಾಲಿಕ್ಯೂಲ್ಸ್ ಮೂವ್ ಫ್ರಮ್ ಹೈ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಸೊ ಇದಕ್ಕೆ ಯಾವುದೇ ಒಂದು ನಾವು ಎನರ್ಜಿ, ಎಕ್ಸ್ಟ್ರಾ ಎನರ್ಜಿ ಅನ್ನೋದು ಕೊಡೋಷ್ಟಿಲ್ಲ. ಯಾಕೆಂದರೆ ಫಾರ್ ಎಕ್ಸಾಂಪಲ್ ಇಲ್ಲೇನೋ ಒಂದು ಟ್ಯಾಂಕ್ ಇರುತ್ತೆ, ಟ್ಯಾಂಕಲ್ಲಿ ನೀರಿರುತ್ತೆ. ಸೊ ಈ ಟ್ಯಾಂಕಲ್ಲಿರೋ ನೀರನ್ನ ನಾವು ಈ ಒಂದು ಟ್ಯಾಂಕಲ್ಲಿ ಹಾಕಬೇಕು ಅಂದರೆ ಇಲ್ಲಿ ವಾಲ್ ತಿರ್ಸಿದ್ರೆ ಸಾಕು, ಈ ಆರಾಮಾಗಿ ಇಲ್ಲಿರೋ ಒಂದು ನೀರು ಇಲ್ಲಿ ಬರುತ್ತೆ. ನಾವೇನು ಎನರ್ಜಿ ಮೋಟ್ರು ಆನ್ ಮಾಡೋಷ್ಟು ಏನಿಲ್ಲ, ಎನರ್ಜಿ ಕೊಡೋಷ್ಟಿಲ್ಲ, ಎಕ್ಸ್ಟರ್ನಲ್ ಎನರ್ಜಿ ಏನು ಕೊಡೋಷ್ಟಿಲ್ಲ. ಬಿಕಾಸ್ ಇದು ಹೈ ಆಟಿಟ್ಯೂಡಲ್ಲಿ ಇದೆ, ಹೈ ಕಾನ್ಸಂಟ್ರೇಷನ್ ಅಂತ ಕರಿತೀವಿ, ಇದು ಲೋ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿಂದ ಇಲ್ಲಿಗೆ ಒಂದು ಟ್ಯಾಪ್ ತಿರ್ಸೋಷ್ಟೊತ್ತಿಗೆ ಸಾಕು, ಅಥವಾ ಒಂದು ಗೇಟ್ ವಾಲ್ ತಿರ್ಸೋಷ್ಟೊತ್ತಿಗೆ ಸಾಕು, ದ ವಾಟರ್ ವಿಲ್ ಕಮ್ ಫ್ರಮ್ ಹಿಯರ್ ಟು ಹಿಯರ್. ಅರ್ಥ ಆಯ್ತಲ್ವಾ? ಸೊ ದಟ್ಸ್ ವೈ ಡಿಫ್ಯೂಷನ್ ಅನ್ನೋದು ಏನಂತ, ದ ಮಾಲಿಕ್ಯೂಲ್ಸ್ ಮೂವ್ ಫ್ರಮ್ ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್. ಇಟ್ ಈಸ್ ಫಿಸಿಕಲ್ ಪ್ರೋಸೆಸ್ ವಿತೌಟ್ ಲಾಸ್ ಆಫ್ ಎನರ್ಜಿ. ಏನು ಒಂದು ಎನರ್ಜಿ ಅನ್ನೋದು ಲಾಸ್ ಆಗೋದಿಲ್ಲ ಯಾವುದರಲ್ಲಿ? ಈ ಒಂದು ವಿಸರಣೆಯಲ್ಲಿ. ನೋಡಿ, ಇಲ್ಲಿ ಹೈಯರ್ ಇಂದ ಲೋ ಕಡೆಗೆ ಹೋಗ್ತಾ ಇದೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ನಥಿಂಗ್ ಬಟ್ ಡಿಫ್ಯೂಷನ್ ಅಂತ ಕರಿತೀವಿ. ಎಸ್ ಎಸ್, ನೆಕ್ಸ್ಟು ಅಭಿಸರಣೆ ಅಂತ ಕರಿತೀವಿ, ಆಸ್ಮೋಸಿಸ್ ಅಂತ ಕರಿತೀವಿ. ತುಂಬ ಜನ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋತಾರೆ, ಕರೆಕ್ಟಾಗಿ ಕೇಳ್ಕೋಬೇಕು. ನೋಡಿ, ಇಲ್ಲಿ ನೀರಿನ ಅಣುಗಳು ದುರ್ಬಲ ದ್ರಾವಣದಿಂದ ಅಧಿಕ ಸಾಂದ್ರತೆ ಕಡೆಗೆ, ಸಾಂದ್ರತೆ ಕಡೆಗೆ ಚಲಿಸುವುದಕ್ಕೆ ನಾವೇನಂತ ಕರಿತೀವಿ? ಅಭಿಸರಣೆ ಅಂತ ಕರಿತೀವಿ. ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಮೂವ್ ಆಗುತ್ತೆ. ಏನು? ವಾಟರ್ ಮಾಲಿಕ್ಯೂಲ್ಸ್. ನೋಡಿ, ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಮೂವ್ ಫ್ರಮ್ ಲೋ ಕಾನ್ಸಂಟ್ರೇಷನ್ ಟು ಹೈ ಕಾನ್ಸಂಟ್ರೇಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಇಲ್ಲಿ ಲೋವರ್ ಕಾನ್ಸಂಟ್ರೇಷನ್ ಆಫ್ ಸಾಲ್ಯೂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ಏನಾದರೂ ಸಾಲ್ಟ್ ಇದ್ರೆ, ಸಾಲ್ಟ್ ಸೊಲ್ಯೂಷನ್ ಇರುತ್ತೆ ಅಂತ ಇಟ್ಕೊಳ್ಳಿ. ಸಾಲ್ಟ್ ಸೊಲ್ಯೂಷನಲ್ಲಿ ಈ ಕಡೆ ಏನಾಗಿರುತ್ತೆ? ಸಾಲ್ಟು ಕಡಿಮೆ ಇರುತ್ತೆ. ಸಾಲ್ಟ್ ಕಡಿಮೆ ಇದ್ದರೆ ವಾಟರ್ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಸಾಲ್ಟ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಲೋವರ್ ಕಾನ್ಸಂಟ್ರೇಷನ್ ಆಫ್ ಸಾಲ್ಯೂಟ್ ಅಂತ ಬರಬೇಕಿಲ್ಲಿ. ಲೋವರ್ ಕಾನ್ಸಂಟ್ರೇಷನ್ ಆಫ್ ಸಾಲ್ಯೂಟ್ ಟು ಹೈಯರ್ ಕಾನ್ಸಂಟ್ರೇಷನ್. ಇಲ್ಲಿ ವಾಟರ್ ಜಾಸ್ತಿ ಇರುತ್ತೆ, ಇಲ್ಲಿ ಸಾಲ್ಟ್ ಕಡಿಮೆ ಇರುತ್ತೆ. ಸೊ ವಾಟರ್ ಇಲ್ಲಿಂದ ಇಲ್ಲಿಗೆ ಮೂವ್ಮೆಂಟ್ ಆಗುತ್ತೆ. ಆಸ್ಮಾಸಿಸ್ ಅಂತ ಬಂದರೆ ವಿ ಶುಡ್ ಟಾಕ್ ಇನ್ ಟರ್ಮ್ಸ್ ಆಫ್ ವಾಟರ್. ಇಲ್ಲಿ ವಾಟರ್ ಏನಾಗ್ತದೆ? ಲೋವರ್ ಕಾನ್ಸಂಟ್ರೇಷನ್ ಆಫ್ ಸಾಲ್ಯೂಟಿಂದ, ವಾಟರ್ ಲೋವರ್ ಕಾನ್ಸಂಟ್ರೇಷನ್ ಅಲ್ಲ, ಸಾಲ್ಯೂಟ್ ಲೋವರ್ ಕಾನ್ಸಂಟ್ರೇಷನಿಂದ ಹೈಯರ್ ಕಾನ್ಸಂಟ್ರೇಷನ್ಗೆ ಕಡೆಗೆ ವಾಟರು ಮೂವ್ಮೆಂಟ್ ಆಗೋದು. ಅದಕ್ಕೆ ನಾವೇನಂತ ಕರಿತೀವಿ? ಆಸ್ಮೋಸಿಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್, ನೋಡಿ, ಇಲ್ಲಿ ನೆಕ್ಸ್ಟ್ ಒಂದು ಟೈಪ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ಹೈಪೋಟಾನಿಕ್ ಸೊಲ್ಯೂಷನ್ ಅಂತ ಕರಿತೀವಿ, ಐಸೋಟಾನಿಕ್ ಸೊಲ್ಯೂಷನ್ ಅಂತ ಕರಿತೀವಿ, ಹೈಪರ್ಟಾನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ನೋಡಿ, ಅತಿ ಕಡಿಮೆ ಸಾರತೆಯ ದ್ರಾವಣ, ಕನ್ನಡದಲ್ಲಿ ಸಮಸಾರತೆಯ ದ್ರಾವಣ, ಅಧಿಕ ಸಾರತೆಯ ದ್ರಾವಣ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಏನಪ್ಪ ಹಿಂಗಂದ್ರೆ, ಫಸ್ಟ್ ನೋಡಿ ಹೈಪೋಟಾನಿಕ್ ಬಗ್ಗೆ ನೋಡೋಣ. ಏನು? ಹೈಪೋಟಾನಿಕ್ ಸೊಲ್ಯೂಷನ್. ನೋಡಿ, ಇಲ್ಲಿದೆ
ಹೈಪೋಟಾನಿಕ್ ಸೊಲ್ಯೂಷನ್. ಹೈಪೋಟಾನಿಕ್ ಸೊಲ್ಯೂಷನ್ ಏನು ಅಂದರೆ ಹೈಯರ್ ಸಲ್ಯೂಟ್ ಇನ್ಸೈಡ್ ಇರುತ್ತೆ, ಸಲ್ಯೂಟ್ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ, ಒಳಗೆ ಜಾಸ್ತಿ ಇರುತ್ತೆ. ಹೈಯರ್ ವಾಟರ್ ಕಾನ್ಸಂಟ್ರೇಷನ್ ಔಟ್ಸೈಡ್ ಇರುತ್ತೆ. ನೋಡಿ ಇದು ಒಂದು ಸೆಲ್, ಇದೊಂದು ಬ್ಲಡ್ ಆರ್ ಬಿ ಸಿ ಅಂತ ಇಟ್ಕೊಳ್ಳಿ, ಇದೊಂದು ಸೆಲ್ ಅಂತ ಇಟ್ಕೊಳ್ಳಿ. ಇಲ್ಲಿ ವಾಟರ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಸೆಲ್ನ ಆಚೆ ಕಡೆ. ಓಕೆ, ಈ ಒಂದು ಹೈಯರ್ ಕಾನ್ಸಂಟ್ರೇಷನ್ನಿಂದ ಏನಾಗುತ್ತೆ, ವಾಟರ್ ಅನ್ನೋದು ಒಳಗಡೆ ಹೋಗುತ್ತೆ. ಈ ಆಚೆಯಿಂದ ಒಳಗಡೆ ಸೆಲ್ ಒಳಗಡೆ ಹೋದಾಗ ವಾಟರ್ ಹೋದಾಗ ಈ ಸೆಲ್ ಏನಾಗುತ್ತೆ, ಉಬ್ಕೊಳ್ಳುತ್ತೆ ಅಥವಾ ಸ್ವೆಲ್ ಆಗುತ್ತೆ. ನೋಡಿ, ಸೆಲ್ ಸ್ವೆಲ್ಸ್. ಹೈಯರ್ ಕಾನ್ಸಂಟ್ರೇಷನ್ ಇನ್ಸೈಡ್, ಸಾಲ್ಯೂಟ್ ಹೈಯರ್ ಕಾನ್ಸಂಟ್ರೇಷನ್ ಇನ್ಸೈಡ್ ಇರುತ್ತೆ. ಹೈಯರ್ ವಾಟರ್ ಕಾನ್ಸಂಟ್ರೇಷನ್ ಔಟ್ಸೈಡ್ ಇರುತ್ತೆ, ವಾಟರ್ ಔಟ್ಸೈಡ್ ಇರುತ್ತೆ. ಅವಾಗ ವಾಟರು ಔಟ್ಸೈಡಿಂದ ಒಳಗಡೆಗೆ ಸೆಲ್ನ ಒಳಗಡೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಸೆಲ್ ಅನ್ನೋದು ಸ್ವೆಲ್ ಆಗುತ್ತೆ ಅಥವಾ ಉಬ್ಕೊಳ್ಳುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಹೈಪೋಟಾನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಇಲ್ಲಿ ನಾವು ಮಾತಾಡ್ತಿರೋದು ವಾಟರ್ ಬಗ್ಗೆ ಮಾತ್ರ, ಬೇರೆ ಬಗ್ಗೆ ಮಾತಾಡ್ತಿಲ್ಲ. ವಾಟರು ಸೆಲ್ ಆಚೆಯಿಂದ ಸೆಲ್ ಒಳಗಡೆ ಹೋಗುತ್ತೆ, ಆವಾಗ ಸೆಲ್ ಅನ್ನೋದು ಉಬ್ಕೊಳ್ಳುತ್ತೆ ಡ್ಯೂ ಟು ವಾಟರ್. ಇದಕ್ಕೆ ನಾವೇನೇನು ಕರಿತೀವಿ, ಹೈಪೋಟಾನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಫಸ್ಟ್ ಒನ್ ಆಗಿರುತ್ತೆ ಹೈಪೋಟಾನಿಕ್, ಅತಿ ಕಡಿಮೆ ಸಾರತೆಯ ದ್ರಾವಣ ಹೈಪೋಟಾನಿಕ್. ನೆಕ್ಸ್ಟ್ ಕಮಿಂಗ್ ಟು ದ ಐಸೋಟಾನಿಕ್. ಐಸೋಟಾನಿಕ್ ಇಲ್ಲಿದೆ ನೋಡಿ, ಈಕ್ವಲ್ ಸಾಲ್ಯೂಟ್ ಈಕ್ವಲ್ ವಾಟರ್. ನೋಡಿ ಇಲ್ಲಿ ಆಚೆ ಕಡೆ ಎಷ್ಟು ವಾಟರ್ ಇರುತ್ತೋ ಇಲ್ಲಿ ಅಷ್ಟೇ ವಾಟರ್ ಇರುತ್ತೆ. ಅವಾಗ ವಾಟರ್ ಇಲ್ಲೂ ಹೋಗೋದಿಲ್ಲ, ಇಲ್ಲಿಂದ ಆಚೆಗೂ ಬರೋದಿಲ್ಲ. ಅದಕ್ಕೆ ನಾವೇನು ಕರಿತೀವಿ, ಐಸೋಟಾನಿಕ್ ಅಂತ ಕರಿತೀವಿ. ಐಸೋ ಮೀನ್ಸ್ ಸೇಮ್ ಅಂತ ಹೇಳ್ಬಿಟ್ಟು. ಓಕೆ, ನೋಡಿ ಇಲ್ಲಿ ನೋ ನೆಟ್ ಮೂಮೆಂಟ್ ಆಫ್ ವಾಟರ್, ಯಾವುದೇ ಒಂದು ವಾಟರ್ ಒಳಗಡೆನೂ ಹೋಗೋದಿಲ್ಲ, ಆಚೆಗೂ ಬರೋದಿಲ್ಲ, ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ದಟ್ ವಿ ಆರ್ ಕಾಲ್ಡ್ ಎಸ್ ಐಸೋಟಾನಿಕ್ ಅಂತ ಕರಿತೀವಿ. ಸಮಸಾರತೆಯ ದ್ರಾವಣ ಅಂತ ಕರಿತೀವಿ. ನೆಕ್ಸ್ಟ್ ಹೈಪರ್ಟಾನಿಕ್ ಸೊಲ್ಯೂಷನ್ ಅಂತ ಅಂದರೆ ಏನು ನೋಡಿ, ಅಧಿಕ ಸಾರತೆಯ ದ್ರಾವಣ. ಇಲ್ಲೇನಪ್ಪ ಅಂದರೆ ಸೆಲ್ನ ಒಳಗಡೆ ವಾಟರ್ ಅನ್ನೋದು ಜಾಸ್ತಿ ಇರುತ್ತೆ. ನೋಡಿ, ಹೈಯರ್ ಸಾಲ್ಯೂಟ್ ಔಟ್ಸೈಡ್, ಸಾಲ್ಯೂಟ್ ಅನ್ನೋದು ಔಟ್ಸೈಡ್ ಜಾಸ್ತಿ ಇರುತ್ತೆ. ನಾವು ವಾಟರ್ ಬಗ್ಗೆ ನೋಡೋಣ. ವಾಟರ್ ಅನ್ನೋದು ಒಳಗಡೆ ಜಾಸ್ತಿ ಇರುತ್ತೆ, ಸೆಲ್ನ ಒಳಗಡೆ. ಇವಾಗ ಏನಾಗುತ್ತೆ, ವಾಟರು ಸೆಲ್ಲಿಂದ ಹೊರಗಡೆ ಬರುತ್ತೆ, ಸೆಲ್ಲಿಂದ ಹೊರಗಡೆಗೆ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ವಾಟರ್ ಎಲ್ಲ ಆಚೆ ಬಂದಾಗ ಏನಾಗುತ್ತೆ, ಅದು ಶ್ರಿಂಕ್ ಆಗುತ್ತೆ, ಒಂಥರ ಮಡ್ಚ್ಕೊಂಡ್ಬಿಡುತ್ತೆ ಯಾವುದು, ಆ ಒಂದು ಸೆಲ್ಲು. ದಿಸ್ ವಿ ಆರ್ ಕಾಲ್ಡ್ ಎಸ್ ವಾಟ್, ಹೈಪರ್ಟಾನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಯಾವುದು, ಹೈಪರ್ಟಾನಿಕ್. ಥರ್ಡ್ ಒನ್ ಹೈಪರ್ಟಾನಿಕ್. ನೋಡಿ, ಹೈಪೋಟಾನಿಕ್ ಅಂದರೆ ವಾಟರ್ ಒಳಗಡೆ ಹೋಗೋದು, ಅದು ಸ್ವೆಲ್ ಆಗೋದು. ಐಸೋಟಾನಿಕ್ ವಾಟರ್ ಎಲ್ಲೂ ಹೋಗೋದಿಲ್ಲ. ಹೈಪರ್ಟಾನಿಕ್ ಅಂದರೆ ವಾಟರು ಸೆಲ್ಲಿಂದ ಆಚೆ ಬರುತ್ತೆ, ಸೆಲ್ ಅನ್ನೋದು ಚಿಕ್ಕದಾಗತ್ತೆ ಅಥವಾ ಶ್ರಿಂಕ್ ಆಗುತ್ತೆ. ಕ್ಲಿಯರ್? ಎಸ್. ನೋಡಿ ಇಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಏನು ನೋಡಿದ್ವಿ ಅದನ್ನೇ ಥಿಯರಿ ಇಲ್ಲಿದೆ ಅಷ್ಟೇ. ಹೈಪೋಟಾನಿಕ್ ಸೊಲ್ಯೂಷನ್, ವಾಟರ್ ಅನ್ನೋದು ಏನಾಗುತ್ತೆ, ಸೆಲ್ನ ಒಳಗಡೆ ಹೋಗುತ್ತೆ, ಅವಾಗ ಏನಾಗುತ್ತೆ, ಅದು ಸೆಲ್ ಅನ್ನೋದು ಉಬ್ಕೊಳ್ಳುತ್ತೆ ಅಥವಾ ಬಲ್ಜ್ ಆಗುತ್ತೆ ಅಥವಾ ಸ್ವೆಲ್ ಆಗುತ್ತೆ. ಹೈಪೋಟಾನಿಕ್ ಸೊಲ್ಯೂಷನ್ ಮೀನ್ಸ್ ದರ್ ಈಸ್ ಎ ನೆಟ್ ಮೂಮೆಂಟ್ ಆಫ್ ವಾಟರ್ ಇನ್ ಟು ದ ಸೆಲ್. ಜೀವಕೋಶ ರಸದಲ್ಲಿರುವ ಸಾರತೆಗಿಂತ ಕಡಿಮೆ ಸಾರತೆ ಇರುವ ದ್ರಾವಣದಲ್ಲಿ ಜೀವಕೋಶ ಏರಿಸಿದಾಗ ನೀರಿನ ಅಣುಗಳು ಅಭಿಸರಣೆ ಎಂಬ ಕ್ರಿಯೆಯಿಂದ ಜೀವಕೋಶವನ್ನು ಸೇರಿಕೊಳ್ಳುತ್ತವೆ. ವೆರಿ ಇಂಪಾರ್ಟೆಂಟ್. ಇದರಿಂದ ಜೀವಕೋಶ ಹುಬ್ಬುತ್ತದೆ. ಸೊ ಕೆಂಪು ರಕ್ತ ಕಣ ನೀರಿನಲ್ಲಿ ಹಾಕಿದಾಗ ಅದು ಹುಬ್ಬುತ್ತದೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ವಿ ಆರ್ ಕಾಲ್ಡ್ ಎಸ್ ವಾಟ್, ಹೈಪೋಟಾನಿಕ್. ತುಂಬ ಸರಿ ಕನ್ಫ್ಯೂಷನ್ ಆಗುತ್ತೆ. ಹೈಪೋಟಾನಿಕ್ ಅಂತ ಕರಿತೀವಿ, ಹೈಪೋ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಐಸೋಟಾನಿಕ್ ಅಂತ ಕರಿತೀವಿ. ಐಸೋಟಾನಿಕ್, ದರ್ ಈಸ್ ನೋ ನೆಟ್ ಮೂಮೆಂಟ್ ಆಫ್ ವಾಟರ್ ಇನ್ ಆರ್ ಔಟ್ ಫ್ರಮ್ ದ ಸೆಲ್. ಐಸೋ ಮೀನ್ಸ್ ಸೇಮ್ ಆರ್ ಸಿಮಿಲರ್. ಓಕೆ, ನೋಡಿ, ಐಸೋಟಾನಿಕ್ ಅಂದರೆ ಒಳಗೂ ಹೋಗೋದಿಲ್ಲ, ಹೊರಗೂ ಬರೋದಿಲ್ಲ. ದಟ್ ವಿ ಆರ್ ಕಾಲ್ಡ್ ಎಸ್ ವಾಟ್, ಐಸೋಟಾನಿಕ್ ಅಂತ ಕರಿತೀವಿ. ನೋಡಿ ಇಲ್ಲಿ, ಅಮೌಂಟ್ ಆಫ್ ವಾಟರ್ ಟ್ರಾನ್ಸ್ಪೋರ್ಟೆಡ್ ಇನ್ ಟು ದ ಸೆಲ್ ಈಕ್ವಲ್ ಟು ದ ಅಮೌಂಟ್ ಆಫ್ ವಾಟರ್ ಟ್ರಾನ್ಸ್ಪೋರ್ಟೆಡ್ ಔಟ್ ಫ್ರಮ್ ದ ಸೆಲ್. ಎಷ್ಟು ಒಳಗೆ ಹೋಗುತ್ತೋ ಅಷ್ಟೇ ಆಚೆಗೆ ಬರುತ್ತೆ. ಮೀನ್ಸ್ ಏನು ಚೇಂಜಸ್ ಆಗ್ತಿಲ್ಲ ಅಲ್ಲಿ. ಕ್ಲಿಯರ್? ಸೊ ಅದಕ್ಕೆ ನಾವೇನು ಕರಿತೀವಿ, ಐಸೋಟಾನಿಕ್ ಅಂತ ಕರಿತೀವಿ. ಸಮಸಾರತೆಯ ದ್ರಾವಣ ಅಂತ ಕರಿತೀವಿ. ನೀರಿನ ಅಣುಗಳ ಚಲನೆ ಇರುವುದಿಲ್ಲ, ಹಾಗಾಗಿ ಅಭಿಸರಣೆ ಕ್ರಿಯೆ ನಡೆಯುವುದಿಲ್ಲ. ಇದರಿಂದಾಗಿ ಜೀವಕೋಶ ಮೂಲ ಗಾತ್ರದಷ್ಟೇ ಇರುತ್ತೆ, ಅದು ಒರಿಜಿನಲ್ ಒಂದು ಸೈಜ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಎಲ್ಲಿ? ದಿಸ್ ಐಸೋಟಾನಿಕ್ ಸೊಲ್ಯೂಷನಲ್ಲಿ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಹೈಪರ್ಟಾನಿಕ್. ದ ಸೆಲ್ಸ್ ಆರ್ ಶ್ರಿಂಕ್. ಸೆಲ್ಸ್ ಅನ್ನೋದು ಶ್ರಿಂಕ್ ಆಗುತ್ತೆ ಅಥವಾ ಮುದುಡುತ್ತದೆ. ಯಾಕೆಂದರೆ ವಾಟರ್ ಅನ್ನೋದು ಸೆಲ್ಲಿಂದ ಆಚೆಗೆ ಬರುತ್ತೆ.
ಸೊ ದಿಸ್ ವಿ ಆರ್ ಕಾಲ್ಡ್ ಆಸ್ ವಾಟ್, ಹೈಪರ್ ಅಂತ ಕರಿತೀವಿ. ವಾಟರ್ ವಿಲ್ ಮೂವ್ ಔಟ್ ಆಫ್ ದ ಸೆಲ್ ವಿತ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈ ಕಾನ್ಸಂಟ್ರೇಷನ್. ಜೀವಕೋಶದ ನೀರಿನಲ್ಲಿ ಅಣುಗಳು ಅಭಿಸರಣೆಯ ಕ್ರಿಯೆಯಿಂದ ಜೀವಕೋಶದಿಂದ ಹೊರ ಹೋಗುತ್ತವೆ. ಈ ಪರಿಣಾಮವಾಗಿ ಜೀವಕೋಶ ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತವೆ. ಸೊ ಇದಕ್ಕೆ ನಾವೇನು ಕರಿತೀವಿ, ಹೈಪರ್ಟಾನಿಕ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನು ಕೊಡೋದು, ಕೆಂಪು ರಕ್ತ ಕಣ ಅತಿ ಹೆಚ್ಚು ಉಪ್ಪು ಕರಗಿದ ದ್ರಾವಣದಲ್ಲಿ ಹಾಕಿದಾಗ ಮತ್ತಷ್ಟು ಮುದುಡುತ್ತದೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನಾವು ತಿಳ್ಕೊಳಕ್ ಹೋದ್ರೆ ನೋಡಿ, ಇಲ್ಲಿ ಎಂಡೋಸೈಟಾಸಿಸ್ ಅಂತ ಬರುತ್ತೆ. ಏನು? ಎಂಡೋಸೈಟಾಸಿಸ್ ಮತ್ತೆ ಎಕ್ಸೋಸೈಟಾಸಿಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದು ಒಂಥರ ನಮಗೆ ಡೆಪ್ತ್ ಸ್ವಲ್ಪ ಹೋದ್ರೆ ಇದು ತಿಳ್ಕೊಬೇಕಾಗತ್ತೆ. ಅವ್ನು ಯಾವ ಥರ ಕ್ವಶನ್ ಕೇಳ್ತಾನೋ ಗೊತ್ತಿಲ್ಲ. ಸೊ ವಿಲ್ ಡಿಸ್ಕಸ್ ಎವ್ರಿಥಿಂಗ್. ಓಕೆ, ಸೊ ಇಟ್ ಈಸ್ ದ ಪ್ರೋಸೆಸ್ ಆಫ್ ಕ್ಯಾಪ್ಚರಿಂಗ್ ಎ ಸಬ್ಸ್ಟೆನ್ಸ್ ಆರ್ ಪಾರ್ಟಿಕಲ್ ಫ್ರಮ್ ಔಟ್ಸೈಡ್ ದ ಸೆಲ್ ಟು ಇನ್ಸೈಡ್. ಅಂದರೆ ಎಂಡೋ ಅಂದರೆ ಇನ್ಸೈಡ್. ನೋಡಿ ಇಲ್ಲಿ ಎಂಡೋಸೈಟೋಸಿಸ್ ಅಂತ ಏನಿದೆ, ಔಟ್ಸೈಡಿಂದ ಹೊರಗಿಂದ ಒಳಗಡೆಗೆ ಒಂದು ವಸ್ತುಗಳನ್ನು ಬಿಟ್ಕೊಡುತ್ತೆ, ಕಳಿಸೋದು. ಅದಕ್ಕೆ ನಾವೇನು ಕರೆದು ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಕೋಶ ಪೊರೆಯು ವಸ್ತುಗಳನ್ನು ಒಳಗೆ ತೆಗೆದುಕೊಳ್ಳುವ ವಿಧಾನವಾಗಿದೆ. ದಿಸ್ ವಿ ಆರ್ ಕಾಲ್ಡ್ ಎಸ್ ಎಂಡೋಸೈಟೋಸಿಸ್ ಅಂತ ಕರಿತೀವಿ. ನೆನ್ಪಿಡಬೇಕು, ಎಂಡೋ ಮೀನ್ಸ್ ಒಳಗಡೆ. ಸೊ ಈ ಎಂಡೋಸೈಟೋಸಿಸ್ ಅಲ್ಲಿ ಎಗೇನ್ 2 ಟೈಪ್ಸ್ ಇದೆ, 2 ಕೈಂಡ್ಸ್ ಇದೆ, 2 ವಿಧವಾಗಿದೆ. ಅದೇನಪ್ಪ ಅಂದರೆ ಪ್ಯಾಗೋಸೈಟೋಸಿಸ್ ಅಂತ, ಪಿನೋಸೈಟೋಸಿಸ್ ಅಂತ ಹೇಳ್ಬಿಟ್ಟು. ಏನು ಈ ಪ್ಯಾಗೋಸೈಟೋಸಿಸ್ ಅಂದರೆ ನೋಡಿ, ಸೆಲ್ಯುಲಾರ್ ಈಟಿಂಗ್ ಅಂತ ಕರಿತೀವಿ ಇದನ್ನು. ಸೆಲ್ಯುಲಾರ್ ಈಟಿಂಗ್. ಯಾಕೆ ಈ ಸೆಲ್ಯುಲಾರ್ ಈಟಿಂಗ್ ಅಂತ ಕರಿತೀವಿ? ದ ಸಾಲಿಡ್ ಮೆಟೀರಿಯಲ್ ಟೇಕ್ಸ್ ಇನ್ ಟು ದ ಸೆಲ್. ಏನಾದರೂ ಒಂದು ಘನರೂಪದ ಒಂದು ಪದಾರ್ಥಗಳನ್ನು ಒಂದು ಸೆಲ್ನ ಒಳಗಡೆ ತಗೊಳುತ್ತಲ್ಲ, ಸೊ ಅದಕ್ಕೆ ಇದನ್ನ ಸೆಲ್ಯುಲಾರ್ ಈಟಿಂಗ್ ಅಂತ ಕರಿತೀವಿ. ನಾವು ನೀರನ್ನ ಈಟಿಂಗ್ ಮಾಡೋಕ್ಕಾಗಲ್ಲ, ನೀರನ್ನ ಡ್ರಿಂಕ್ ಮಾಡ್ತೀವಿ, ಯಾವುದಾದ್ರೂ ಫುಡ್ನ ಹೀಟ್ ಮಾಡ್ತೀವಿ. ಅದಕ್ಕೆ ಫುಡ್ಡು ಸಾಲಿಡ್ ಮೆಟೀರಿಯಲ್ ಆಗಿರುತ್ತೆ, ಆ ಫುಡ್ನ ಒಳಗೆ ತಗೊಳ್ತೀವಲ್ಲ. ಸೊ ದಟ್ಸ್ ವೈ ವಿ ಆರ್ ಕಾಲ್ಡ್ ಆಸ್ ಸೆಲ್ಯುಲಾರ್ ಈಟಿಂಗ್ ಅಂತ ಕರಿತೀವಿ. ಸಾಲಿಡ್ ಮೆಟೀರಿಯಲ್ ಟೇಕ್ಸ್ ಇನ್ ಟು ದ ಸೆಲ್. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಪಿನೋಸೈಟೋಸಿಸ್ ಅಂತ ಕರಿತೀವಿ. ಪಿನೋಸೈಟೋಸಿಸ್ ಸೆಲ್ಯುಲಾರ್ ಡ್ರಿಂಕಿಂಗ್ ಅಂತ ಕರಿತೀವಿ. ಇಲ್ಲೇನಾಗ್ತಿದೆ, ಡ್ರಿಂಕಿಂಗ್ ಆದರೆ ನಮಗೆ ಲಿಕ್ವಿಡ್ ಅಂತಲೇ ಬರಬೇಕು. ಸೊ ಲಿಕ್ವಿಡ್ ಮೆಟೀರಿಯಲ್ ಟೇಕ್ಸ್ ಇನ್ ಟು ದ ಸೆಲ್. ದ್ರವ ರೂಪದ ಪದಾರ್ಥಗಳನ್ನು ಒಳಗೆ ಸೆಲ್ನ ಒಳಗೆ ಜೀವಕೋಶದ ಒಳಗಡೆ ತಗೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ಪಿನೋಸೈಟೋಸಿಸ್ ಅಂತ ಕರಿತೀವಿ. ಘನರೂಪದ ವಸ್ತುಗಳನ್ನು ಒಳಗೆ ತಗೊಳ್ಳೋದಕ್ಕೆ ಪ್ಯಾಗೋಸೈಟೋಸಿಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಎಕ್ಸೋಸೈಟೋಸಿಸ್ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಎಕ್ಸೋ ಜೀವಕೋಶದಿಂದ ಹೊರಗೆ ಹಾಕುವ ಪ್ರಕ್ರಿಯೆ ಆಗಿರುತ್ತೆ. ಇದು ತ್ಯಾಜ್ಯ ವಸ್ತುಗಳನ್ನು, ಒಂದು ವೇಸ್ಟ್ ಪಾರ್ಟಿಕಲ್ಸನ್ನು ಏನಾಗುತ್ತೆ ಜೀವಕೋಶದಿಂದ ಹೊರಗೆ ಹಾಕುತ್ತೆ. ಆ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಎಕ್ಸೋಸೈಟೋಸಿಸ್ ಅಂತ ಕರಿತೀವಿ. ನೋಡಿ ಇಲ್ಲಿ, ಇಟ್ ಈಸ್ ಅ ಪ್ರೋಸೆಸ್ ಆಫ್ ಕ್ಯಾಪ್ಚರಿಂಗ್ ಎ ಸಬ್ಸ್ಟೆನ್ಸ್ ಆರ್ ಪಾರ್ಟಿಕಲ್ಸ್ ಫ್ರಮ್ ಇನ್ಸೈಡ್ ದ ಸೆಲ್ ಟು ಔಟ್ಸೈಡ್. ಅಂದರೆ ಕೋಶ ಪೊರೆಯ ಮೂಲಕ ತ್ಯಾಜ್ಯ ವಸ್ತುಗಳನ್ನು ಹೊರ ಹಾಕುವ ಕ್ರಿಯೆಗೆ ನಾವೇನಂತ ಕರಿತೀವಿ, ಎಕ್ಸೋ ಮೀನ್ಸ್ ಔಟ್ಸೈಡ್, ಎಕ್ಸೋಸೈಟೋಸಿಸ್ ಅಂತ ಕರಿತೀವಿ. ನೆನ್ಪಿಡಬೇಕು. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಇದೆ, ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಇದೆ. ಆಕ್ಟಿವ್ ಟ್ರಾನ್ಸ್ಪೋರ್ಟ್ ವಸ್ತುಗಳು ಕಡಿಮೆ ಸಾಂದ್ರತೆಯಿಂದ ಅಧಿಕ ಸಾಂದ್ರತೆ ಕಡೆಗೆ ಚಲಿಸುವ ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಒಂದು ವಾಟರ್ ಇದೆ, ಸಂಪಲ್ಲಿ ವಾಟರ್ ಇದೆ. ನಾವು ಒಂದು ಟ್ಯಾಂಕ್ಗೆ, ಮನೇಲಿರೋ ಒಂದು ಟ್ಯಾಂಕ್ಗೆ ನೀರು ಹಾಕಬೇಕು. ಸೊ ನಾವು ಟ್ಯಾಪ್ ತಿರ್ಸೋಷ್ಟೊತ್ತಿಗೆ ಇಲ್ಲಿಂದ ಇಲ್ಲಿಗೆ ಹೋಗುತ್ತಾ ವಾಟರು? ಇಲ್ಲ. ನಾವೇನು ಮಾಡಬೇಕು, ಮೋಟರನ್ನು ಆನ್ ಮಾಡಬೇಕು. ಒಂದು ಎಕ್ಸ್ಟರ್ನಲ್ ಎನರ್ಜಿ ಅನ್ನೋದು ಬೇಕಿಲ್ಲಿ. ಎನರ್ಜಿ ಅನ್ನೋದು ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಅರ್ಥ ಆಯ್ತಲ್ವ? ಎನರ್ಜಿ ಅನ್ನೋದು ಲಾಸ್ ಆಗುತ್ತೆ. ಸೊ ನಾವು ಸ್ವಿಚ್ ಆನ್ ಮಾಡಿದಾಗ, ಮೋಟರ್ನ ಸ್ವಿಚ್ ಆನ್ ಮಾಡಿದಾಗ ಇಲ್ಲಿರೋ ಸಂಪಲ್ಲಿರೋ ನೀರು ಮೇಲೆಗೆ ಹೋಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್. ನೋಡಿ ಇಲ್ಲಿ, ದ ಎಲಿಮೆಂಟ್ಸ್ ಮೂವ್ ಫ್ರಮ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಆರ್ ಕಾಲ್ಡ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್. ಇಟ್ ಈಸ್ ಅ ಫಿಸಿಕಲ್ ಪ್ರೋಸೆಸ್ ವಿಚ್ ಲೀಡ್ಸ್ ಟು ಲಾಸ್ ಆಫ್ ಎನರ್ಜಿ. ಇದು ಎನರ್ಜಿ ಬೇಕೇ ಬೇಕಿದ್ದಕ್ಕೆ. ಯಾಕೆಂದರೆ ಇಲ್ಲಿರೋ ಸಂಪಲ್ಲಿರೋ ನೀರು ಮೇಲಕ್ಕೆ ಹೋಗ್ಬೇಕು ಅಂದರೆ ಎನರ್ಜಿ ಬೇಕೇ ಬೇಕಲ್ವಾ? ಸೊ ನಾವು ಇಲ್ಲಿ ಎನರ್ಜಿ, ಒಂದು ಮೋಟರ್ನ ಆನ್ ಮಾಡಿದ್ರೆ ಮಾತ್ರ ನೀರು ಹೋಗುತ್ತೆ, ಅದು ಲೋ ಇಂದ ಹೈಗೆ. ದ ಸೇಮ್ ಥಿಂಗ್ ನಾವು ಇಲ್ಲಿ ಕಂಪೇರ್ ಮಾಡ್ತಿದ್ದೀವಿ ಅಷ್ಟೇ. ಬಟ್ ಏನಕ್ಕೆ ಕನ್ವರ್ಟ್ ಆಗ್ತಿದೆ ಅಪ್ಪ ಅಂದರೆ ATP, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಅಡಿನೋಸಿನ್ ಟ್ರೈಫಾಸ್ಫೇಟ್ ಇಂದ ಅಡಿನೋಸಿನ್ ಡೈಫಾಸ್ಫೇಟ್ಗೆ ಕನ್ವರ್ಟ್ ಆಗ್ತಿದೆ. ಇದು ಲೋ ಕಾನ್ಸಂಟ್ರೇಷನ್, ಇದು ಹೈ ಕಾನ್ಸಂಟ್ರೇಷನ್ ಆಗಿರುತ್ತೆ. ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ತಿರುತ್ತೆ, ಎನರ್ಜಿ ಅನ್ನೋದು ಸ್ವಲ್ಪ ಲಾಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಎಸ್. ಸೊ ಇಲ್ಲಿ ಲೋ ಕಾನ್ಸಂಟ್ರೇಷನ್, ಹೈ ಕಾನ್ಸಂಟ್ರೇಷನ್, ಎನರ್ಜಿ ಅನ್ನೋದು
ಲಾಸ್ ಆಗ್ತದೆ, ನೆನ್ಪಿಡ್ಬೇಕು. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಕೋಶ ಭಿತ್ತಿ ಅಂತ ಕರಿತೀವಿ, ಸೆಲ್ ವಾಲ್ ಅಂತ ಕರಿತೀವಿ. ಸೆಲ್ ವಾಲ್ ಸಸ್ಯ ಜೀವಕೋಶದಲ್ಲಿ ಕಂಡುಬರುವ ಇದೊಂದು ಕೋಶ ಪೊರೆ ಆಗಿದೆ. ಯಾವುದು? ಸೆಲ್ ವಾಲ್. ಸಸ್ಯ ಜೀವಕೋಶದ ಕೋಶ ಭಿತ್ತಿಯು ಲಿಗ್ನಿನ್ ಮತ್ತೆ ಪೆಕ್ಟಿನ್ ನಿಂದ ಮಾಡಲ್ಪಟ್ಟಿರುತ್ತೆ. ಏನರಿಂದ? ಲಿಗ್ನಿನ್ ಮತ್ತೆ ಪೆಕ್ಟಿನ್ ನಿಂದ ಮಾಡಲ್ಪಟ್ಟಿರುತ್ತೆ. ದ ಮೋಸ್ಟ್ ಕಾಮನ್ ಫೌಂಡ್ ಇನ್ ಪ್ಲಾಂಟ್ಸ್, ಅಂದರೆ ಇದು ಪ್ಲಾಂಟ್ಸ್ ಅಲ್ಲಿ ನೋಡ್ತೀವಿ ನಾವು. ಇಟ್ ಈಸ್ ಎಕ್ಸ್ಟ್ರಾ ಸೆಲ್ಯುಲಾರ್ ಸ್ಟ್ರಕ್ಚರ್ ಸರೌಂಡಿಂಗ್ ಪ್ಲಾಸ್ಮಾ ಮೆಂಬ್ರೇನ್. ಸೆಲ್ ವಾಲ್ ಆಬ್ಸೆಂಟ್ ಇನ್ ಅನಿಮಲ್ ಸೆಲ್. ಅನಿಮಲ್ ಸೆಲ್ಸ್ ಅಲ್ಲಿ ಇದು ಇರೋದಿಲ್ಲ. ಪ್ರಾಣಿ ಒಂದು ಜೀವಕೋಶದಲ್ಲಿ ಯಾವ್ದು ಇರೋದಿಲ್ಲ ಅಂದರೆ ಕೋಶ ಭಿತ್ತಿ ಇರೋದಿಲ್ಲ. ವೆರಿ ಇಂಪಾರ್ಟೆಂಟ್, ಸೆಲ್ ವಾಲ್ ಅಂತ ಕರಿತೀವಿ. ಬ್ಯಾಕ್ಟೀರಿಯಾಗಳಲ್ಲಿ ಕಂಡುಬರುವ ಈ ಗಡುಸಾದ ಹೊದಿಕೆಯ ಕೋಶಕ್ಕೆ ನಿರ್ದಿಷ್ಟ ಆಕಾರವನ್ನು ನೀಡುತ್ತೆ. ಇದು ಯಾವುದು? ಕೋಶ ಭಿತ್ತಿ. ಇದು ಸಸ್ಯ, ಶಿಲೀಂಧ್ರ, ಬ್ಯಾಕ್ಟೀರಿಯಾ ಮತ್ತು ಶೈವಲಗಳಲ್ಲಿ ಕಂಡುಬರುತ್ತೆ. ಪ್ರಾಣಿ ಜೀವಕೋಶದಲ್ಲಿ ಇದು ಕಂಡು ಬರುವುದಿಲ್ಲ. ಯಾವುದು? ಸೆಲ್ ವಾಲ್ ಅಥವಾ ಕೋಶ ಭಿತ್ತಿ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಕೋಶ ದ್ರವ್ಯ ಸೈಟೋಪ್ಲಾಸಮ್ ಅಂತ ಕರಿತೀವಿ. ಕೋಶ ಪೊರೆ ಮತ್ತು ಕೋಶ ಕೇಂದ್ರಗಳ ನಡುವೆ ಬರುವ ಒಂದು ವಸ್ತುವಾಗಿದೆ. ನೋಡಿ ಇಲ್ಲಿ, ಇದು ಕೋಶ ಕೇಂದ್ರ ಅಂತ ಇಟ್ಕೊಳ್ಳಿ. ಕೋಶ ಕೇಂದ್ರ, ಇದು ಕೋಶ ಕೇಂದ್ರ, ಇದು ಕೋಶ ಪೊರೆ. ಕೋಶ ಪೊರೆ, ಇದು ಕೋಶ ಪೊರೆ. ಇವೆರಡರ ನಡುವೆ ಒಂದು ಜಾಗ ಇದೆಯಲ್ಲ, ಈ ಜಾಗಕ್ಕೆ ನಾವು ಏನಂತ ಕರಿತೀವಿ? ಸೈಟೋಪ್ಲಾಸಮ್ ಅಂತ ಕರಿತೀವಿ ಅಥವಾ ಕೋಶ ದ್ರವ್ಯ ಅಂತ ಕರಿತೀವಿ. ಏನು? ಸೈಟೋಪ್ಲಾಸಮ್ ಆರ್ ಕೋಶ ದ್ರವ್ಯ ಅಂತ ಕರಿತೀವಿ. ಇದರಲ್ಲಿ ಏನೇನಿರುತ್ತೆ ನೋಡಿ, ಇಲ್ಲಿ ನೀರು, ಶರ್ಕರ, ಪಿಷ್ಟಗಳು, ಪ್ರೋಟೀನ್ಗಳು, ಲವಣಗಳು ಮುಂತಾದವುಗಳು ಇರುತ್ತೆ. ವಾಟರ್ ಇರುತ್ತೆ, ಶುಗರ್ ಕಂಟೆಂಟ್ಸ್ ಇರುತ್ತೆ, ಲಿಪಿಡ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಸಾಲ್ಟ್ಸ್ ಇರುತ್ತೆ. ಇವೆಲ್ಲ ಇದರಲ್ಲಿ ಇರುತ್ತೆ. ಇದರಲ್ಲಿ ನೀರಿನ ಅಂಶ ಪ್ರಮಾಣ 65ರಿಂದ 80ರಷ್ಟು ನೀರಿನ ಪ್ರಮಾಣ ಇರುತ್ತೆ. ಯಾವುದರಲ್ಲಿ? ಈ ಒಂದು ಸೈಟೋಪ್ಲಾಸಮ್ ಅಲ್ಲಿ. ಸೈಟೋಪ್ಲಾಸಮ್ ಈಸ್ ಕ್ಲಿಯರ್ ಇನ್ ಕಲರ್ ಅಂಡ್ ಜೆಲ್ ಲೈಕ್ ಅಪಿಯರೆನ್ಸ್ ಆಗಿರುತ್ತೆ. It contains mainly water, also contains enzymes, salts, organelles and various organic molecules. It helps to move material around the cell, also dissolve cellular waste. ತ್ಯಾಜ್ಯವನ್ನು ಡಿಸಾಲ್ವ್ ಮಾಡುತ್ತೆ ಇದರಲ್ಲಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಕೋಶ ದ್ರವ್ಯದ ಒಳಗೆ ವಿವಿಧ ರೀತಿಯ ಕಾರ್ಯಗಳನ್ನು ನಿರ್ವಹಿಸಬಲ್ಲ ನಿರ್ದಿಷ್ಟ ರಚನೆ ಹೊಂದಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಕಣದಂಗಗಳು ಅಂತ ಕರಿತೀವಿ ಅಥವಾ ಆರ್ಗನೆಲ್ಸ್ ಅಂತ ಕರಿತೀವಿ. ನೋಡಿಲಿ, ಆರ್ಗನಲೆ is a subcellular structure that has one or more specific job to perform in the cell. ಅದಕ್ಕೆ ನಾವೇನು ಕರಿತೀವಿ? ಆರ್ಗನೆಲ್ಸ್ ಅಂತ ಕರಿತೀವಿ. ಆರ್ಗನೆಲ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದಾವೆ, ಅವೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಕಣದಂಗಗಳು ಕೋಶ ದ್ರವ್ಯದಲ್ಲಿ ಒಂದು ರೀತಿಯ ಜಾಲದಲ್ಲಿ ಸಿಲುಕಿಕೊಂಡಿರುವಂತೆ ಕಾಣುತ್ತವೆ. ಸೊ ಈ ಜಾಲವನ್ನು ನಾವೇನಂತ ಕರಿತೀವಿ? ಕೋಶ ಕಂಕಾಲ ಅಂತ ಕರಿತೀವಿ ಅಥವಾ ಸೈಟೋಸ್ಕೆಲಿಟನ್ ಅಂತ ಕರಿತೀವಿ. ನೋಡಿ, ದ ಸೈಟೋಸ್ಕೆಲಿಟನ್ ಈಸ್ ಎ ಸ್ಟ್ರಕ್ಚರ್ ದಟ್ ಹೆಲ್ಪ್ಸ್ ಸೆಲ್ಸ್ ಮೇಂಟೈನ್ ದೇರ್ ಶೇಪ್ ಅಂಡ್ ಇಂಟರ್ನಲ್ ಆರ್ಗನೈಸೇಷನ್. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಕೋಶ ಕಂಕಾಲ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಪ್ರೋಟೋಪ್ಲಾಸಮ್ ಅಂದರೆ ಏನು? ವೆರಿ ಇಂಪಾರ್ಟೆಂಟ್. ಪ್ರೋಟೋಪ್ಲಾಸಮ್ ಈಸ್ ಏನನ್ನು ಒಳಗೊಂಡಿರುತ್ತೆ ಅಂದರೆ ಸೈಟೋಪ್ಲಾಸಮ್ ಅನ್ನು ಒಳಗೊಂಡಿರುತ್ತೆ ಮತ್ತೆ ನ್ಯೂಕ್ಲಿಯಸ್ ಅನ್ನು ಒಳಗೊಂಡಿರುತ್ತೆ. ಸೈಟೋಪ್ಲಾಸಮ್ ಮತ್ತೆ ನ್ಯೂಕ್ಲಿಯಸ್ ಎರಡನ್ನೂ ಸೇರಿ ನಾವೇನಂತ ಕರಿತೀವಿ? ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ. ಪ್ರೋಟೋಪ್ಲಾಸಮ್ ಇಸ್ ಈಕ್ವಲ್ ಟು ಸೈಟೋಪ್ಲಾಸಮ್ ಅಂಡ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಕ್ಲಿಯರ್? ನೆನ್ಪಿಡಬೇಕು. ನೆಕ್ಸ್ಟ್ ನೋಡಿ, ಜೀವಕೋಶಗಳ ವಿಧಗಳು ಅಂತ ಕರೀತೀವಿ, ಟೈಪ್ಸ್ ಆಫ್ ಸೆಲ್ಸ್. ಸೊ ನಾವು ಎರಡು ರೀತಿಯ ಒಂದು ಸೆಲ್ಸ್ನ ನೋಡ್ತಾ ಹೋಗ್ಬೋದು. ಒನ್ ಈಸ್ ಪ್ರೋಕ್ಯಾರಿಯೋಟ್ ಸೆಲ್ಸ್ ಅಂಡ್ ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಂತ ಕರಿತೀವಿ. ಏನು? ಪ್ರೋಕ್ಯಾರಿಯೋಟಿಕ್ ಸೆಲ್ಸ್ ಅಂಡ್ ಯೂಕ್ಯಾರಿಯೋಟಿಕ್ ಸೆಲ್ಸ್ ತುಂಬ ಇಂಪಾರ್ಟೆಂಟು, ಕ್ವಶನ್ ಕೇಳ್ತಾನೆ ಇರ್ತಾರೆ. ನೋಡಿ, ಇಲ್ಲಿ ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂತ ಜೀವಕೋಶ ಅಂದರೆ ಏನು? ಇವುಗಳಲ್ಲಿ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯರ್ ಪೊರೆ ಇರುವುದಿಲ್ಲ. ಎಕ್ಸಾಂಪಲ್ ಏನು ಕೊಡ್ಬೋದು? ಬ್ಯಾಕ್ಟೀರಿಯಾ, ನೀಲಿ ಹಸಿರು ಶೈವಲ, ಮೈಕ್ರೋಪ್ಲಾಸಮ್ ಕೊಡ್ಬೋದು. ಯೂಕ್ಯಾರಿಯೋಟಿಕ್ ಸೆಲ್ಗೆ ಇಲ್ಲಿ ನಿರ್ದಿಷ್ಟ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯರ್ ಪೊರೆ ಇರುತ್ತೆ. ಅಮೀಬಾ, ನಾಯಿಕೊಡೆ, ಸಸ್ಯಗಳು ಮತ್ತು ಪ್ರಾಣಿಗಳು ಬರುತ್ತೆ. ನೋಡಿ, ಇಲ್ಲಿ ಡಿಫ್ರೆನ್ಸಸ್ ನೋಡ್ತಾ ಹೋಗೋಣ. ಮೋಸ್ಟ್ ಪ್ರೋಕ್ಯಾರಿಯೋಟಿಕ್ ಸೆಲ್ಸ್ ಆರ್ ಯೂನಿಸೆಲ್ಯುಲಾರ್, ಏಕಕೋಶ ಜೀವಿಗಳಾಗಿರುತ್ತೆ ಪ್ರೋಕ್ಯಾರಿಯೋಟಿಕ್ ಸೆಲ್ಸ್. ಇವೇನಾಗಿರುತ್ತೆ? ಮಲ್ಟಿ ಸೆಲ್ಯುಲಾರ್ ಆಗಿರುತ್ತೆ. ಕ್ಲಿಯರ್? ದ ನ್ಯೂಕ್ಲಿಯಸ್ ಈಸ್ ಪೂರ್ಲಿ ಡಿಫೈನ್ಡ್ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೇನ್. ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ ಇಲ್ಲಿ, ನ್ಯೂಕ್ಲಿಯಸ್ಸು ಅಷ್ಟೊಂದೇನು ಇರೋದಿಲ್ಲ. ಸೊ ನ್ಯೂಕ್ಲಿಯಸ್ ಇಸ್ ವೆಲ್ ಡಿಫೈನ್ಡ್ ಅಂಡ್ ಸರೌಂಡೆಡ್ ಬೈ ನ್ಯೂಕ್ಲಿಯರ್ ಮೆಂಬ್ರೇನ್. ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ, ಕೋಶ ಪೊರೆ ಇರುತ್ತೆ,
ಮತ್ತು ನ್ಯೂಕ್ಲಿಯರ್ ಪೊರೆ ಇರುತ್ತೆ, ನ್ಯೂಕ್ಲಿಯಸ್ ಕೂಡ ಇರುತ್ತೆ, ಕೋಶ ಕೇಂದ್ರ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಈಸ್ ಆಬ್ಸೆಂಟ್, ನ್ಯೂಕ್ಲಿಯಸ್ ಈಸ್ ಪ್ರೆಸೆಂಟ್. ಸೆಲ್ ಆರ್ಗನೆಲ್ಸ್ ಸಚ್ ಆಸ್ ಪ್ಲಾಸ್ಟಿಡ್ಸ್, ಮೈಟೋಕಾಂಡ್ರಿಯಾ, ಗಾಲ್ಗಿ ಬಾಡೀಸ್ ಎಕ್ಸೆಟ್ರಾ ಆರ್ ಅದಕ್ಕೆ ಎಕ್ಸಾಂಪಲ್ಸ್ ಅಬ್ಸೆಂಟ್ ಆಗಿರುತ್ತೆ. ಸೊ ಸೆಲ್ ಆರ್ಗನೆಲ್ಸ್ ಸಚ್ ಆಸ್ ಪ್ಲಾಸ್ಟಿಡ್ಸ್, ಮೈಟ್ರೋಕಾಂಡ್ರಿಯಾ, ಗಾಲ್ಗಿ ಆರ್ ಪ್ರೆಸೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಬ್ಯಾಕ್ಟೀರಿಯಾ ಆ್ಯಂಡ್ ಬ್ಲೂ ಗ್ರೀನ್ ಆಲ್ಗೆ ಆರ್ ಪ್ರೋಕ್ಯಾರಿಟಿಕ್ ಸೆಲ್ಸ್ ಆಗಿರುತ್ತೆ. ಫಂಗೈ, ಪ್ಲಾಂಟ್, ಅನಿಮಲ್ ಸೆಲ್ಸ್ ಆರ್ ಯೂಕ್ಯಾರಿಟಿಕ್ ಸೆಲ್ಸ್ ಅಂತ ಕರಿತೀವಿ. ಕ್ಲಿಯರ್? ನೋಡಿ, ಇಲ್ಲಿ ಪ್ರೋಕ್ಯಾರಿಟಿಕ್ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಇಲ್ಲ, ಇಲ್ಲಿ ಏನು ಸುಮ್ಮನೆ ಇದೆ, ಅದನ್ನ ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ನಿರ್ದಿಷ್ಟವಾಗಿ ನ್ಯೂಕ್ಲಿಯಸ್ ಅನ್ನೋದು ಇಲ್ಲ, ನ್ಯೂಕ್ಲಿಯರ್ ಪೊರೆ ಅನ್ನೋದು ಕೂಡ ಇಲ್ಲ. ಬಟ್ ಇಲ್ಲಿ ನೋಡಿ, ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಇದೆ ಮತ್ತು ನ್ಯೂಕ್ಲಿಯರ್ ಪೊರೆನೂ ಇದೆ. ನ್ಯೂಕ್ಲಿಯರ್ ಮೆಂಬ್ರೇನ್ ಅಥವಾ ನ್ಯೂಕ್ಲಿಯರ್ ಪೊರೆ ಅಂತ ಕರಿತೀವಿ ಕೂಡ, ಅದು ಕೂಡ ಇದೆ ಇಲ್ಲಿ. ಕ್ಲಿಯರ್? ನೆನ್ಪಿಡಬೇಕು, ವೆರಿ ಇಂಪಾರ್ಟೆಂಟ್. ಸೊ ಒಂದೊಂದಾಗಿ ಈ ಕಣದಂಗಗಳನ್ನ ಆರ್ಗನೆಲ್ಸ್ನ ನೋಡ್ತಾ ಹೋಗೋಣ. ಕೋಶ ದ್ರವ್ಯವು 2 ರೀತಿಯ ಕಣದಂಗಗಳನ್ನು ಹೊಂದಿದೆ. ಸೈಟೋಪ್ಲಾಸಮ್ ಕಂಟೈನ್ಸ್ 2 ಟೈಪ್ಸ್ ಆಫ್ ಆರ್ಗನೆಲ್ಸ್. ಒಂದನೇದು ಪೊರೆ ಸಹಿತ ಕಣದಂಗ, ಪೊರೆ ರಹಿತ ಕಣದಂಗ ಅಂತ ಕರಿತೀವಿ. ಮೆಂಬ್ರೇನಿಯಸ್ ಆರ್ಗನೆಲ್ ಅಂಡ್ ನಾನ್ ಮೆಂಬ್ರೇನಿಯಸ್ ಆರ್ಗನೆಲ್ ಅಂತ ಕರಿತೀವಿ. ಹಾಗಾದರೆ ಮೆಂಬ್ರೇನಿಯಸ್ ಆರ್ಗನೆಲ್ಸ್ ಅಲ್ಲಿ ಯಾವ್ದು ಬರುತ್ತೆ? ಪೊರೆ ಸಹಿತ ಕಣದಂಗದಲ್ಲಿ ಯಾವ್ದು ಬರುತ್ತೆ? ಮೈಟೋಕಾಂಡ್ರಿಯಾ ಬರುತ್ತೆ, ಗಾಲ್ಗಿ ಕಾಂಪ್ಲೆಕ್ಸ್ ಬರುತ್ತೆ, ಲೈಸೋಸೋಮ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂಡ್ ಪ್ಲಾಸ್ಟಿಡ್ ಬರುತ್ತೆ. ನೆಕ್ಸ್ಟು ಇಲ್ಲೇನು ಬರುತ್ತೆ? ರೈಬೋಸೋಮ್ಸ್ ಬರುತ್ತೆ, ಸೆಂಟ್ರಿಯೋಲ್ ಬರುತ್ತೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ನೋಡಿ, ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್. ಪ್ಲಾಂಟ್ ಸೆಲ್ ಏನಾಗುತ್ತೆ? ಸೆಲ್ ವಾಲ್ ಅನ್ನೋದು ಇರುತ್ತೆ. ಇಲ್ಲಿ ಯಾವುದೇ ಸೆಲ್ ವಾಲ್ ಅನ್ನೋದು ಇಲ್ಲಿ ಇರುವುದಿಲ್ಲ, ಸೆಲ್ ಮೆಂಬ್ರೇನಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಸೊ ನೆನ್ಪಿಡ್ಬೇಕು, ಮೇನ್ ಇಂಪಾರ್ಟೆಂಟ್ ಇದೆ. ಓಕೆ, ಎಸ್. ಸೊ ಇದನ್ನ ಸೈಟೋಪ್ಲಾಸಮ್ ಅಂತ ಕರಿತೀವಿ. ಇದರಲ್ಲೆಲ್ಲ ಒಂದು ಜೆಲ್ ಲೈಕ್ ಸ್ಟ್ರಕ್ಚರ್ ಇರುತ್ತಲ್ಲ, ಇಲ್ಲೆಲ್ಲ ಏನಿರುತ್ತೆ? ಮೈಟೋಕಾಂಡ್ರಿ ಇರುತ್ತೆ, ರೈಬೋಸೋಮ್ಸ್ ಇರುತ್ತೆ, ನೆಕ್ಸ್ಟು ಗಾಲ್ಗಿ ಕಾಂಪ್ಲೆಕ್ಸ್ ಇರುತ್ತೆ. ಆರ್ಗನೆಲ್ಸ್ ಏನೇನು ಡಿಸ್ಕಸ್ ಮಾಡಿದ್ವಲ್ಲ ಅವೆಲ್ಲ ಇಲ್ಲಿರುತ್ತೆ. ಅವು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟಿಗೆ ಬಂದು ಮೈಟೋಕಾಂಡ್ರಿಯಾ ಅಂತ ನೋಡ್ತಾ ಹೋಗೋಣ. ಮೈಟೋಕಾಂಡ್ರಿಯಾ. ಸೊ ಏನಪ್ಪ ಈ ಮೈಟೋಕಾಂಡ್ರಿಯಾ ಅಂದರೆ, ಇದ್ರ ಏನು ಕೆಲಸ ಮಾಡುತ್ತೆ? ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಸೊ ಇದನ್ನ ಪತ್ತೆ ಹಚ್ಚಿದವರು ಕೂಲಿಕರ್, ಡಿಸ್ಕವರ್ಡ್ ಬೈ ಕೂಲಿಕರ್, ನೇವ್ಡ್ ಬೈ ಕಾರ್ಲ್ ಬೆಂಡ ಅಂತ ಹೇಳ್ಬಿಟ್ಟು, ನೇವ್ಡ್ ಬೈ ಕಾರ್ಲ್ ಬೆಂಡ. ಓಕೆ, ಇನ್ನು ಮೈಟೋಕಾಂಡ್ರಿಯಾ ಅಂತ ಹೇಳ್ತಾನೆ. ಸೊ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ಮೈಟೋಕಾಂಡ್ರಿಯಾ, ದಟ್ಸ್ ವೈ ವಿ ಆರ್ ಕಾಲ್ಡ್ ಎಸ್ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಪವರ್ ಹೌಸ್ ಆಫ್ ದ ಸೆಲ್ ಅಂತ ಯಾವ್ದನ್ನ ಕರೀತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಮೈಟೋಕಾಂಡ್ರಿಯಾ. ಉಸಿರಾಟ ಕ್ರಿಯೆ ಜರುಗುತ್ತದೆ, ಅದಕ್ಕೆ ಇದನ್ನ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಇದು ಎನರ್ಜಿ ಲಿಬರೇಟೆಡ್ ಇನ್ ದ ಫಾರ್ಮ್ ಆಫ್ ATP, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ATP ರೂಪದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಇದರ ಒಳಭಾಗದಲ್ಲಿ ಬೆರಳಿನ ಆಕಾರದ ರಚನೆಗೆ ಕ್ರಿಸ್ಟೆ ಅಂತ ಕರಿತೀವಿ. ನೋಡಿ ಇಲ್ಲಿದೆ ನೋಡಿ, ಇಲ್ಲಿ ಫಸ್ಟ್ ಡಬಲ್ ಔಟರ್ಡ್ ಮೆಂಬ್ರೇನ್ ವಿತ್ ಇನ್ನರ್ ಫ್ಲೋಟ್ಸ್ ಕಾಲ್ಡ್ ಕ್ರಿಸ್ಟೆ ಅಂತ ಕರಿತೀವಿ, ಅಥವಾ ಕ್ರಿಸ್ಟೆನೇ ಕರೆಯೋದು. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಕ್ರಿಸ್ಟೆ ಅಂತ ಕರಿತೀವಿ. So oxysomes are structures which are present in the surface of inner membrane of mitochondria. Mitochondria is common in all the cells. ಇದು ಎಲ್ಲ ಸೆಲ್ಸ್ ಅಲ್ಲಿ ಇರುತ್ತೆ ಮ್ಯಾಕ್ಸಿಮಮ್. ನೋಡಿ ಇಲ್ಲಿ ಆಕ್ಸಿಸೋಮ್ಗಳು ಎಂಬ ಹೆಸರಿನ ಸಣ್ಣ ಕಣಗಳು ಜೋಡಣೆ ಆಗಿರುತ್ತೆ ಈ ಕ್ರಿಸ್ಟೆಗಳಲ್ಲಿ. ಇದು ಎಲ್ಲ ಜೀವಕೋಶಗಳಲ್ಲಿರುವ ಸಾಮಾನ್ಯ ಕಣದಂಗವಾಗಿದೆ. ಯಾವುದು? ಮೈಟೋಕಾಂಡ್ರಿಯಾ. ವೆರಿ ಇಂಪಾರ್ಟೆಂಟ್. ನೋಡಿ, ಯಕೃತ್ನ ಜೀವಕೋಶಗಳಲ್ಲಿ ಮೈಟೋಕಾಂಡ್ರಿಯಾ ಗರಿಷ್ಠ ಪ್ರಮಾಣದಲ್ಲಿ ಇರುತ್ತೆ. ಓಕೆ, ಮೈಟೋಕಾಂಡ್ರಿಯಾಗಳು ತಮ್ಮದೇ ಆದ DNA ಮತ್ತು RNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುತ್ತೆ. ನಾಟ್ RNA, DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುತ್ತೆ. ಸೊ ಇದರಿಂದ ಏನಾಗುತ್ತೆ? ಸೆಲ್ ಡಿವಿಷನ್ ತುಂಬಾನೇ ಆಗುತ್ತೆ. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ ಮೈಟೋಕಾಂಡ್ರಿಯಾ ಕಾಮನ್ ಇನ್ ಆಲ್ ದ ಸೆಲ್ಸ್. ದ ಲಿವರ್ ಕಂಟೈನ್ಸ್ ಹೈಯರ್ ನಂಬರ್ ಆಫ್ ಮೈಟೋಕಾಂಡ್ರಿಯಾ. ಸೊ ಮೈಟೋಕಾಂಡ್ರಿಯಾ ಕಂಟೈನ್ಸ್ ಓನ್ DNA ಅಂಡ್ ರೈಬೋಸೋಮ್ಸ್. ಅವಾಗ DNA ಮತ್ತೆ ರೈಬೋಸೋಮ್ಸ್ ಇದ್ದಾಗ ಏನಾಗುತ್ತೆ? ಸೆಲ್ ಡಿವಿಷನ್ ಜಾಸ್ತಿ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಪ್ರೋಟೀನ್ ಸಿಂಥಸಿಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಆದ್ರಿಂದ ನಮ್ಗೆ ಯಾರಾದರೂ ಚುಚ್ಚಿದ್ರೆ, ಲಿವರ್ಗೆ ಚುಚ್ಚಿದ್ರೆ ಬೇಗ ರಿಕವರ್ ಆಗೋದು, ಬೇಗ ಸೆಲ್ ಡಿವಿಷನ್ ಆಗೋದು ಯಾವುದಪ್ಪ ಅಂದರೆ ದಟ್ ಈಸ್ ಯಕೃತ್ ಅಂತ ಕರಿತೀವಿ, ಲಿವರ್ ಅಂತ ಕರಿತೀವಿ. ನೆನ್ಪಿಡಬೇಕು. ಕ್ಲಿಯರ್? ಎಸ್. ನೋಡಿ ಇಲ್ಲಿ ಯಾವ ರೀತಿ ಒಂದು ಎನರ್ಜಿ ಇದು ಮಾಡುತ್ತೆ ಅಂದರೆ, ನೋಡಿ ಇಲ್ಲಿ C6H12O6 ಅಂತ ಕರಿತೀವಿ, ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್. ಸೊ ಇದೇನಾಗುತ್ತೆ? CO2 ರಿಲೀಸ್ ಆಗುತ್ತೆ, H2 ವಾಟರ್ ರಿಲೀಸ್ ಆಗುತ್ತೆ, ಮತ್ತು ಎನರ್ಜಿ ಅನ್ನೋದು ರಿಲೀಸ್ ಆಗುತ್ತೆ. ಇದು ಬ್ಯಾಲೆನ್ಸ್ಡ್ ಈಕ್ವೇಷನ್.
ಸೊ ಬ್ಯಾಲೆನ್ಸ್ಡ್ ಈಕ್ವೇಷನ್ ಅಂದರೆ ಏನು ಅಂತೆಲ್ಲ ನಾವು ಕೆಮಿಸ್ಟ್ರಿಯಲ್ಲಿ ಡಿಸ್ಕಸ್ ಮಾಡಿದ್ವಿ. ಇನ್ನು ಯಾರು ನೋಡಿಲ್ಲ ಅಂದರೆ ಗೋ ಬ್ಯಾಕ್ ಅಂಡ್ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ, ಒಂದು ಗೊತ್ತಾಗುತ್ತೆ ನಿಮಗೆ ಬ್ಯಾಲೆನ್ಸ್ಡ್ ಈಕ್ವೇಷನ್ ಅನ್ಬ್ಯಾಲೆನ್ಸ್ಡ್ ಈಕ್ವೇಷನ್ ಅಂದರೆ ಏನು ಅಂತ ಎಲ್ಲ ಹೇಳ್ಬಿಟ್ಟು. ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಏನು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಇದು ಕೋಶ ದ್ರವದ ಒಳಗಡೆ ಹರಡಿರುವ ಪದರುಗಳ ಒಂದು ಜಾಲವಾಗಿರುತ್ತೆ. ಸೊ ಇದು ಕೋಶ ಪೊರೆಯಿಂದ ನ್ಯೂಕ್ಲಿಯಸ್ವರೆಗೆ ಹರಡಿಕೊಂಡಿರುತ್ತೆ. ನೋಡಿ, ಈ ಥರ ಹರಡಿಕೊಂಡಿರುತ್ತೆ, ಇದು ಸ್ಪ್ರೆಡ್ ಆಗಿರುತ್ತೆ. ಓಕೆ, ಡಿಸ್ಕವರ್ಡ್ ಬೈ ಪೋರ್ಟರ್ ಅಂತ ಹೇಳ್ಬಿಟ್ಟು. ಇದನ್ನ ಯಾರು ಕಂಡುಹಿಡಿದ್ರಪ್ಪ ಅಂದರೆ ಪೋರ್ಟರ್ ಅನ್ನೋ ಒಬ್ಬ ಸೈಂಟಿಸ್ಟ್ ಕಂಡುಹಿಡ್ತಾನೆ. ಇಟ್ ಈಸ್ ಎ ಟ್ಯೂಬುಲರ್ ನೆಟ್ವರ್ಕ್ ಫ್ರಮ್ ಮೆಂಬ್ರೇನಸ್ ಫೌಂಡ್ ಇನ್ ಸೈಟೋಪ್ಲಾಸಮ್. ಇದರಲ್ಲಿ 2 ಟೈಪ್ಸ್ ಇರುತ್ತೆ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ನೋಡಿ ಇಲ್ಲಿ ಯಾಕೆ ಇದನ್ನ ಕರಿತೀವಿ, ವೆರಿ ಇಂಪಾರ್ಟೆಂಟ್. ಸೊ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದರೆ ಏನು? ರೈಬೋಸೋಮ್ಗಳು ಅದ್ರ ಮೇಲೆ ಅಂಟಿಕೊಂಡಿರುತ್ತೆ. ಯಾವ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ರೈಬೋಸೋಮ್ಗಳು ಇರುತ್ತೋ ಅದಕ್ಕೆ ನಾವೇನೇನು ಕರಿತೀವಿ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ನೋಡಿ, ರಫ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ರೈಬೋಸೋಮ್ಸ್. ಇದೇನು ಮಾಡುತ್ತೆ ಹಾಗಾದರೆ? ಇಟ್ ಹೆಲ್ಪ್ಸ್ ಟು ಸಿಂಥಸಿಸ್ ಆಫ್ ಪ್ರೋಟೀನ್ಸ್ನ ಒಂದು ಸಿಂಥಸಿಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಲಿಯರ್? ಅದಕ್ಕೆ ನಾವು ಇದಕ್ಕೆ ಏನಂತ ಕರಿತೀವಿ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ನೆಕ್ಸ್ಟ್, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ರೈಬೋಸೋಮ್ಸ್ ಆರ್ ಆಬ್ಸೆಂಟ್ ಇರುತ್ತೆ. ಯಾವುದೇ ಒಂದು ರೈಬೋಸೋಮ್ಸು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಇರುವುದಿಲ್ಲ. ಸೊ ಇದು ಏನಕ್ಕೆ ಹೆಲ್ಪ್ ಮಾಡುತ್ತಪ್ಪ ಅಂದರೆ ಹೆಲ್ಪ್ಸ್ ಟು ಸಿಂಥಸಿಸ್ ಲಿಪಿಡ್ಸ್ಗೆ ಹೆಲ್ಪ್ ಮಾಡೋದು ಯಾವುದು ಅಂದರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮತ್ತು ಪ್ರೋಟೀನ್ಗೆ ಹೆಲ್ಪ್ ಮಾಡೋದು ಯಾವುದು ಅಂದರೆ ದಟ್ ಈಸ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅರ್ಥ ಆಯ್ತಲ್ವಾ? ಎಸ್. ನೋಡಿ ಇಲ್ಲಿ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರೋದಿಲ್ಲ, ಅದಕ್ಕೆ ವಿ ಆರ್ ಕಾಲ್ಡ್ ಎಸ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದು ಕೊಬ್ಬಿನ ಉತ್ಪಾದನೆ ಮತ್ತು ಸಂಗ್ರಹದಲ್ಲಿ ಕಾರ್ಯನಿರ್ವಹಿಸುತ್ತೆ, ಮತ್ತು ಗ್ಲೈಕೋಜನ್ನು ಸಂಗ್ರಹವಾಗುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಲಿಯರ್? ವಿವಿಧ ವಸ್ತುಗಳನ್ನು ಕೋಶದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಾಗಿಸಲು ಸಹಾಯಕವಾಗಿದೆ. ಆದ್ದರಿಂದ ಈ ಕಣದಂಗವನ್ನು ಆಂತರಿಕ ಸಾಗಾಣಿಕಾ ವ್ಯವಸ್ಥೆ ಅಂತ ಕರಿತೀವಿ. ಯಾಕಂದರೆ ಇಲ್ಲಿಂದ ಕೋಶ ಕೇಂದ್ರದಿಂದ ಕೋಶ ಪೊರೆವರೆಗೆ ಹರಡ್ಕೊಂಡಿರುತ್ತಲ್ಲ, ಸೊ ಅದಕ್ಕೆ ನಾವೇನಂತ ಕರಿತೀವಿ, ಆಂತರಿಕ ಸಾಗಾಣಿಕಾ ವ್ಯವಸ್ಥೆ ಅಂತ ಕರಿತೀವಿ. ಯಾವುದಕ್ಕೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ರೈಬೋಸೋಮ್ಸ್. ನೋಡಿ, ರೈಬೋಸೋಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಬೋಸೋಮ್ಗಳು ಜಾರ್ಜ್ ಇ ಪೆಲಾಡೆ ಅವರಿಂದ ಪತ್ತೆ ಹಚ್ಚಲಾಯಿತು. ಡಿಸ್ಕವರ್ಡ್ ಬೈ ಜಾರ್ಜ್ ಇ ಪೆಲಾಡೆ. ಇದು ಜೀವಕೋಶದ ಅತ್ಯಂತ ಚಿಕ್ಕ ಕಣದಂಗವಾಗಿದೆ. ಸ್ಮಾಲ್ ಆರ್ಗನಲೆ ಅಂತ ಕರಿತೀವಿ. ಯಾವುದು? ಈ ಒಂದು ರೈಬೋಸೋಮ್. ಇದು ಪೊರೆ ರಹಿತ ಕಣದಂಗವಾಗಿರುತ್ತೆ. ಯಾವುದು? ಈ ರೈಬೋಸೋಮ್ ಅನ್ನೋದು ಪೊರೆ ರಹಿತ ಕಣದಂಗವಾಗಿರುತ್ತೆ. ಇಟ್ ಈಸ್ ನಾನ್ ಮೆಂಬ್ರೇನಿಯಸ್ ಆರ್ಗನೆಲೆ ಅಂತ ಕರಿತೀವಿ. ಇಟ್ ಹೆಲ್ಪ್ಸ್ ಟು ಸಿಂಥಸಿಸ್ ಪ್ರೋಟೀನ್, ಹೆನ್ಸ್ ದೇ ಆರ್ ಕಾಲ್ಡ್ ಆಸ್ ಪ್ರೋಟೀನ್ ಫ್ಯಾಕ್ಟರಿ ಅಂತ ಕರಿತೀವಿ. ರೈಬೋಸೋಮ್ಸು ಯಾವಾಗೂ ಪ್ರೋಟೀನ್ನ ಸಿಂಥಸಿಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಈ ರೈಬೋಸೋಮ್ಸ್ನ ಏನಂತ ಕರಿತೀವಪ್ಪ ಅಂದ್ರೆ ಪ್ರೋಟೀನ್ ಫ್ಯಾಕ್ಟರಿ ಅಂತ ಕರಿತೀವಿ, ಅಥವಾ ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಪ್ರೋಟೀನ್ ಕಾರ್ಖಾನೆ ಅಂತ ಯಾವ್ದನ್ನ ಕರಿತೀವಿ, ಆಂತರಿಕ ಸಾಗಾಣಿಕೆ ಅಂತ ಯಾವ್ದನ್ನ ಕರಿತೀವಿ, ಮತ್ತು ಪವರ್ ಹೌಸ್ ಆಫ್ ದ ಸೆಲ್ ಅಂತ ಯಾವ್ದನ್ನ ಕರಿತೀವಿ, ನೆನ್ಪಿಡಬೇಕು. ಪವರ್ ಹೌಸ್ ಆಫ್ ದ ಸೆಲ್ ಅಂದರೆ ಮೈಟೋಕಾಂಡ್ರಿಯಾ, ಮತ್ತು ಆಂತರಿಕ ಸಾಗಾಣಿಕಾ ಅಂದರೆ ಈಗ ತಾನೇ ನೋಡಿದ್ವಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನೆಕ್ಸ್ಟು ರೈಬೋಸೋಮ್ಗೆ ಏನಂತ ಕರಿತೀವಿ, ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೀವಿ. ನೆನ್ಪಿಡಬೇಕು, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ. ನೆಕ್ಸ್ಟ್ ಕಮಿಂಗ್ ಟು ದ ಗಾಲ್ಗಿ ಕಾಂಪ್ಲೆಕ್ಸ್, ಗಾಲ್ಗಿ ಸಂಕೀರ್ಣ ಅಂತ ಕರಿತೀವಿ. ಇದು ನಾವು ಯಾರು ಪತ್ತೆ ಹಚ್ಚೋದು ಅಥವಾ ಡಿಸ್ಕವರ್ ಮಾಡಿದ್ದಾರೆ ಅಂದರೆ ಕಿಮಿಲಿಯೋ ಗಾಲ್ಗಿ ಅಂತ ಹೇಳ್ಬಿಟ್ಟು, ಅಥವಾ ಕಿಮಿಲಿಯೋ ಗಾಲ್ಗಿ ಅಂತ ಕರಿತೀವಿ. ಪ್ರೋಟೀನನ್ನು ಸಂಶ್ಲೇಷಣೆ ಮಾಡುತ್ತೆ ಇದು. ಯಾವುದು? ಗಾಲ್ಗಿ ಕಾಂಪ್ಲೆಕ್ಸ್. ರಾಸಾಯನಿಕಗಳ ಸ್ರವಿಕೆಯಾಗುವುದರಿಂದ ಇದನ್ನು ರಾಸಾಯನಿಕ ಕಾರ್ಖಾನೆ ಅಂತ ಕರಿತೀವಿ, ಕೆಮಿಕಲ್ ಫ್ಯಾಕ್ಟರಿ ಅಂತ ಕರಿತೀವಿ. ಎ ಸ್ಟಾಕ್ ಆಫ್ ಸ್ಮಾಲ್ ಫ್ಲಾಟ್ ಸ್ಯಾಕ್ಸ್ ಫೌಂಡ್ ಬೈ membranous inside the cells cytoplasm helps to synthesis protein and lipids. ಪ್ರೋಟೀನ್ ಮತ್ತು ಲಿಪಿಡ್ಸ್ಗೆ ಸಿಂಥಸಿಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ದೇ ಆರ್ ಕಾಲ್ಡ್ ಆಸ್ ಕೆಮಿಕಲ್ ಫ್ಯಾಕ್ಟ್ರಿ ಆಫ್ ದ ಸೆಲ್. ಕೆಮಿಕಲ್ ಫ್ಯಾಕ್ಟ್ರಿ ಆಫ್ ದ ಸೆಲ್ ಅಂತ ಯಾವ್ದನ್ನ ಕರಿತೀವಿ ಅಂದರೆ ಗಾಲ್ಗಿ ಕಾಂಪ್ಲೆಕ್ಸ್ನ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಈ ಗಾಲ್ಗಿ ಕಾಂಪ್ಲೆಕ್ಸ್ನ ಇನ್ನೊಂದು ಉಪಯೋಗ ಏನಪ್ಪ ಅಂದರೆ ಲೈಸೋಸೋಮ್ನ ಪ್ರೊಡಕ್ಷನ್ ಮಾಡುತ್ತೆ. ಲೈಸೋಸೋಮ್ ಅಂದರೆ ಏನು ಅಂತ ಮುಂದೆ ನೋಡ್ತಾ ಹೋಗೋಣ. ಲೈಸೋಸೋಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಗಾಲ್ಗಿ ಕಾಂಪ್ಲೆಕ್ಸ್ ಬಗ್ಗೆ ಅರ್ಥ ಆಯಿತು. ರಾಸಾಯನಿಕ ಕಾರ್ಖಾನೆ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಲೈಸೋಸೋಮ್ಸ್
ಇದನ್ನ ಪತ್ತೆ ಹಚ್ಚಿದವ್ರು ಯಾರಪ್ಪ ಅಂದರೆ ಕ್ರಿಶ್ಚಿಯನ್ ಡುಡುವೆ, ಕಂಡುಹಿಡಿದಿದ್ದು ಕ್ರಿಶ್ಚಿಯನ್ ಡುಡುವೆ ಅನ್ನೋ ಒಬ್ಬ ಸೈಂಟಿಸ್ಟ್ ಆಗಿರುತ್ತೆ. ಇದರಲ್ಲಿ ಜೀವನ ಕ್ರಿಯೆ ನಡೆಯುತ್ತೆ, ಅಂದರೆ ಚೀಲದಂತಹ ರಚನೆ ಇವುಗಳಲ್ಲಿ ಜಲ ವಿಶ್ಲೇಷಕ ಎಂಜೈಮ್ಗಳಿದ್ದಾವೆ. ಕ್ಲಿಯರ್ ನೋಡಿ, digestion takes place in this cell. It contains hydrolytic enzyme. It helps for digestion. These are also called as suicide bags ಅಂತ ಕರಿತೀವಿ. ಸೂಸೈಡ್ ಬ್ಯಾಗ್ಸ್ ಅನ್ನ ಯಾವ್ದು ಕರಿತೀವಿ ಅಂದರೆ ಲೈಸೋಸೋಮ್ನ ಕರಿತೀವಿ. ಇವು ಜೀವಕೋಶದ ಅನುಪಯುಕ್ತ ವಸ್ತುಗಳನ್ನು ಕರಗಿಸುವುದರಿಂದಾಗಿ ಇದನ್ನು ಜೀವಕೋಶದ ಆತ್ಮಹತ್ಯೆ ಸಂಚಿ ಅಂತ ಕರಿತೀವಿ. ನೋಡಿ, ಲೈಸೋಸೋಮ್ನ ಯಾರು ಪ್ರೊಡಕ್ಷನ್ ಮಾಡೋದು ಅಂದರೆ ಗಾಲ್ಗಿ ಕಾಂಪ್ಲೆಕ್ಸ್ ಪ್ರೊಡಕ್ಷನ್ ಮಾಡುತ್ತೆ. ಸೊ ಈ ಲೈಸೋಸೋಮ್ ಏನು ಮಾಡುತ್ತೆ ಅಂದರೆ ಏನಾದರೂ ತ್ಯಾಜ್ಯ ವಸ್ತುಗಳು ಅಥವಾ ಅನುಪಯುಕ್ತ ವಸ್ತುಗಳು ಇದ್ದರೆ ಅದನ್ನ ಸಾಯಿಸ್ಬಿಟ್ಟು ಇದು ಸತ್ತೋಗುತ್ತೆ. ಲೈಸೋಸೋಮ್ ಬೇರೆದನ್ನ ಸಾಯಿಸುತ್ತೆ ಮತ್ತು ಅದು ಸತ್ತೋಗುತ್ತೆ. ಅದಕ್ಕೆ ಇದನ್ನ ಏನಂತ ಕರಿತೀವಿ, ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತ ಕರಿತೀವಿ. ಸೂಸೈಡ್ ಬ್ಯಾಗ್ಸ್ ಅಂತ ಕರಿತೀವಿ. ಯಾವುದಕ್ಕೆ? ಲೈಸೋಸೋಮ್ಗೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ವ್ಯಾಕ್ಯೂಲ್ಸ್ ಅಂತ ಕರಿತೀವಿ. ರಸದಾನಿಗಳು ಅಥವಾ ವ್ಯಾಕ್ಯೂಲ್ಸ್ ಅಂತ ಕರಿತೀವಿ. ಸಸ್ಯ ಜೀವಕೋಶದಲ್ಲಿ ದೊಡ್ಡದಾಗಿ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ವ್ಯಾಕ್ಯೂಲ್ಸ್ ಅಥವಾ ರಸದಾನಿಗಳು ಅಂತ ಕರಿತೀವಿ. ಪ್ರಾಣಿ ಕೋಶದಲ್ಲಿ ಚಿಕ್ಕದಾಗಿ ಮತ್ತೆ ಕಡಿಮೆ ಸಂಖ್ಯೆಯಲ್ಲಿರುತ್ತೆ. ಇದರಲ್ಲಿ ನೀರು ಮತ್ತು ತ್ಯಾಜ್ಯ ಶೇಖರಣೆಯಾಗಿರುತ್ತದೆ. ಆದ್ದರಿಂದ ಜೀವಕೋಶದ ಸಂಗ್ರಹಣ ಕೊಠಡಿ ಅಂತ ಕರಿತೀವಿ. ಸಂಗ್ರಹಣ ಕೊಠಡಿ ಅಂತ ಕರಿತೀವಿ. ಇಂಗ್ಲಿಷಲ್ಲಿ ಸ್ಟೋರೇಜ್ ಹೌಸ್ ಅಂತ ಕರಿತೀವಿ. ಏನು? ಸ್ಟೋರೇಜ್ ಹೌಸ್. So this surrounded by single membrane called tonoplast filled with liquid substance, large in size in plants and small in size in animals. ಇದು ಸ್ಟೋರ್ ಮಾಡುತ್ತೆ. ಸೊ ಆದ್ರಿಂದ ಇದನ್ನ ಏನಂತ ಕರಿತೀವಿ, ಸ್ಟೋರೇಜ್ ಹೌಸ್ ಅಂತ ಕರಿತೀವಿ ಅಥವಾ ಸಂಗ್ರಹಣ ಕೊಠಡಿ ಅಂತ ಕರಿತೀವಿ. ಯಾವುದಕ್ಕೆ? ಈ ಒಂದು ರಸದಾನಿಗಳಿಗೆ ಅಥವಾ ವ್ಯಾಕ್ಯೂಲ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕಮಿಂಗ್ ಟು ದಿಸ್, ಏನಿದು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಇದು ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಇಟ್ ಈಸ್ ಕನ್ವರ್ಟೆಡ್ ಇಂಟು ಸೋಲಾರ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ. ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ನೋಡಿಲಿ, ಈ ಒಂದು ಕ್ಲೋರೋಪ್ಲಾಸ್ಟ್ ಅಂತ ಈ ಥರ ಇರುತ್ತೆ, ಕ್ಲೋರೋಪ್ಲಾಸ್ಟ್. ಸೊ ಈ ಒಂದು ಕ್ಲೋರೋಪ್ಲಾಸ್ಟಲ್ಲಿ ತಟ್ಟೆಯ ರಚನೆ ಇರುತ್ತೆ. ನೋಡಿಲಿ, ಈ ಥರ ಇದೆ, ತಟ್ಟೆಯ ಒಂದು ರಚನೆಗಳಿರುತ್ತೆ. ಈ ಒಂದು ರಚನೆಗಳಿಗೆ ನಾವೇನಂತ ಕರಿತೀವಿ, ಗ್ರಾನ ಅಂತ ಕರಿತೀವಿ. ಏನು? ಗ್ರಾನ. ಇದರಲ್ಲಿ ಆಹಾರ ಉತ್ಪಾದನೆ ಆಗುತ್ತೆ. ಯಾವುದಲ್ಲಿ? ಬೆಳಕಿನಲ್ಲಿ ಗ್ರಾನಗಳಲ್ಲಿ ಆಹಾರ ಉತ್ಪಾದನೆ ಆಗುತ್ತೆ. ಕ್ಲಿಯರ್? ಸೊ ಈ ಒಂದು ಬೆಳಕಿನಲ್ಲಿ ಆಗೋದ್ರಿಂದ, ಆಹಾರ ಉತ್ಪಾದನೆ ಆಗೋದ್ರಿಂದ ಇದಕ್ಕೆ ಏನಂತ ಕರಿತೀವಿ, ಬೆಳಕಿನ ಪ್ರಕ್ರಿಯೆ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಲೈಟ್ ರಿಯಾಕ್ಷನ್ ಅಂತ ಕರಿತೀವಿ. ನೋಡಿ, ಲೈಟ್ ರಿಯಾಕ್ಷನ್. ದ ಪ್ಲೇಟ್ ಲೈಕ್ ಸ್ಟ್ರಕ್ಚರ್ಸ್ ಇನ್ಸೈಡ್ ದ ಕ್ಲೋರೋಪ್ಲಾಸ್ಟ್ ಆರ್ ಕಾಲ್ಡ್ ಗ್ರಾನ. ದ ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಇನ್ ಲೈಟ್, ಹೆನ್ಸ್ ದ ಪ್ರೋಸೆಸ್ ಕಾಲ್ಡ್ ಆಸ್ ಲೈಟ್ ರಿಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಸ್ಟ್ರೋಮಾ ಅಂತ ಕರಿತೀವಿ. ಸ್ಟ್ರೋಮಾ ಅಂತ ಬರುತ್ತೆ. ಸ್ಟ್ರೋಮಾ ಇಸ್ ಪ್ರೆಸೆಂಟ್ ಬಿಟ್ವೀನ್ ಟೂ ಗ್ರಾನಸ್. ನೋಡಿ ಇಲ್ಲಿ, ಇದು ಸ್ಟ್ರೋಮಾ, ಇದು ಗ್ರಾನ. ಇಲ್ಲಿ ಖಾಲಿ ಜಾಗ ಇದೆಯಲ್ಲ, ದಟ್ ವಿ ಆರ್ ಕಾಲ್ಡ್ ಎಸ್ ಸ್ಟ್ರೋಮಾ ಅಂತ ಕರಿತೀವಿ. ಸ್ಟ್ರೋಮಾ ಇಸ್ ಪ್ರೆಸೆಂಟ್ ಬಿಟ್ವೀನ್ ಟೂ ಗ್ರಾನಸ್. ದ ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಇನ್ ಡಾರ್ಕ್, ಹೆನ್ಸ್ ಪ್ರೋಸೆಸ್ ವಿ ಆರ್ ಕಾಲ್ಡ್ ಎಸ್ ಡಾರ್ಕ್ ರಿಯಾಕ್ಷನ್. ಓಕೆ, ಸ್ಟ್ರೋಮಾದಲ್ಲಿ ನೈಟ್ ಟೈಮು ಈ ಆಹಾರ ಉತ್ಪಾದನೆ ಆಗುತ್ತೆ. ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ, ಈರುಳಿನ ಪ್ರಕ್ರಿಯೆ ಅಂತ ಕರಿತೀವಿ. ಯಾವುದಕ್ಕೆ? ಸ್ಟ್ರೋಮಾದಲ್ಲಿ ನಡೆಯುವ ಒಂದು ಆಹಾರ ಉತ್ಪಾದನೆಗೆ. ಈ ಕಣದಂಗಗಳಲ್ಲಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಕ್ರಿಯೆ ಇರುತ್ತೆ. ಆ ಕ್ರಿಯೆಗೆ ನಾವೇನು ಕರಿತೀವಿ, ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಸೊ ಅದಕ್ಕೆ ಇದನ್ನ ಕ್ಲೋರೋಪ್ಲಾಸ್ಟ್ನ ಏನಂತ ಕರಿತೀವಿ, ಸಸ್ಯ ಜೀವಕೋಶದ ಅಡುಗೆ ಮನೆ ಅಂತ ಕರಿತೀವಿ. ಸಸ್ಯ ಜೀವಕೋಶದ ಅಡುಗೆ ಮನೆ ಅಂತ ಯಾವ್ದನ್ನ ಕರೀತಾರೆ ಅಂದ್ರೆ ದಟ್ ಈಸ್ ಕ್ಲೋರೋಪ್ಲಾಸ್ಟ್ ಆಗಿರುತ್ತೆ. ಸೊ ಕ್ಲೋರೋಪ್ಲಾಸ್ಟ್ ಕಾಮನ್ಲಿ ಕಾಲ್ಡ್ ಆಸ್ ಕಿಚನ್ ಆಫ್ ದ ಸೆಲ್ ಅಂತ ಕರಿತೀವಿ, ಮರಿಬಾರದು. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಇಲ್ಲಿ ಸೂರ್ಯನಿಂದ ಬೆಳಕು ಬರ್ತಾ ಇದೆ. ಫೋಟೋಸಿಂಥಸಿಸ್ ಅಲ್ಲಿ ಸೂರ್ಯನ ಬೆಳಕು ಉಪಯೋಗಿಸ್ಕೊಂಡು ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ನಾವು ಉಪಯೋಗಿಸ್ಕೊಂಡು ಆಹಾರವನ್ನು ತಯಾರು ಮಾಡ್ತಾ ಹೋಗುತ್ತೆ. ಕ್ಲಿಯರ್? ಇದರಲ್ಲಿ ಈ ಒಂದು O2 ಅನ್ನೋದು ಯಾವುದರಿಂದ ಬರುತ್ತೆ ಅಂತ ಕ್ವಶನ್ ಕೇಳಿದರೆ, ಸೊ 6O2 ಅನ್ನೋದು ಆಕ್ಸಿಜನ್ ಯಾವುದರಿಂದ ಬರುತ್ತೆ ಅಂದರೆ ಈ ಒಂದು ವಾಟರ್ನಿಂದ ಬರುತ್ತೆ, ನಾಟ್ ದಿಸ್ ಕಾರ್ಬನ್ ಡೈಆಕ್ಸೈಡ್. ಈ ವಾಟರಿಂದ ಈ ಒಂದು ಆಕ್ಸಿಜನ್ O2 ಅನ್ನೋದು ಬಂದಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಪ್ಲಾಸ್ಟಿಡ್ಸ್ ಅಂತ ಕರಿತೀವಿ. ಇವು ಎಲ್ಲ ಯೂಕ್ಯಾರಿಯೋಟಿಕ್ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರುತ್ತೆ.
ಯೂಗ್ಲಿನಾ ಮುಂತಾದ ಕೆಲವು ಜೀವಿಗಳನ್ನು ಬಿಟ್ಟರೆ ಪ್ಲಾಸ್ಟಿಡ್ಗಳು ಪ್ಲಾಸ್ಟಿಡ್ಗಳು ಸಾಮಾನ್ಯವಾಗಿ ಪ್ರಾಣಿ ಜೀವಕೋಶಗಳಲ್ಲಿ ಕಂಡುಬರುವುದಿಲ್ಲ. ಇವುಗಳನ್ನು ವರ್ಣಸಹಿತ, ವರ್ಣರಹಿತ ಪ್ಲಾಸ್ಟಿಡ್ಗಳು ಎಂದು ವಿಭಾಗಿಸಲಾಗಿರುತ್ತೆ. ವರ್ಣರಹಿತ ಅಂದರೆ ಲ್ಯೂಕೋಪ್ಲಾಸ್ಟ್ ಅಂತ ಕರಿತೀವಿ, ವರ್ಣಸಹಿತ ಆದರೆ ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ನೋಡಿ ಇಲ್ಲಿ ಕ್ಲೋರೋಪ್ಲಾಸ್ಟ್ ಇವೆಲ್ಲ ಪಿಗ್ಮೆಂಟ್ಸ್ ಆಗಿರುತ್ತೆ. ಕ್ಲೋರೋಪ್ಲಾಸ್ಟ್ ಇಟ್ ಕಂಟೈನ್ಸ್ ಕ್ಲೋರೋಫಿಲ್ ಅನ್ನು ಹೊಂದಿರುತ್ತೆ, ಗ್ರೀನ್ ಪಿಗ್ಮೆಂಟ್ ಆಗಿರುತ್ತೆ. ದಟ್ ಅಬ್ಸಾರ್ಬ್ ಸನ್ಲೈಟ್ ಇನ್ ಫೋಟೋಸಿಂಥಸಿಸ್, ಪ್ರೊಡ್ಯೂಸ್ ಅಂಡ್ ಸ್ಟೋರ್ ಗ್ಲೂಕೋಸ್ನ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಸ್ಟೋರ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಯಾವುದು? ಕ್ಲೋರೋಪ್ಲಾಸ್ಟ್. ನೆಕ್ಸ್ಟ್ ಕ್ರೋಮೋಪ್ಲಾಸ್ಟ್ ಅಂತ ಕರಿತೀವಿ. ಕಂಟೈನ್ಸ್ ಕೆರಾಟಿನಾಯ್ಡ್ಸ್ ಅಂತ ಕರಿತೀವಿ. ಸೊ ರೆಡ್ ಕಲರ್, ಆರೆಂಜ್ ಕಲರ್, ಯೆಲ್ಲೋ ಕಲರ್ ಅದಿದ್ರೆ ಕ್ರೋಮೋಪ್ಲಾಸ್ಟ್ ಇರುತ್ತೆ. ನೆಕ್ಸ್ಟ್ ಲ್ಯೂಕೋಪ್ಲಾಸ್ಟ್ ಕಂಟೈನ್ಸ್ ನೋ ಪಿಗ್ಮೆಂಟ್, ಯಾವುದೇ ಅನ್ನೋದು ಪಿಗ್ಮೆಂಟ್ ಅನ್ನೋದು ಇರೋದಿಲ್ಲ. ಸೊ ಇದು ಏನು ಮಾಡುತ್ತೆ? ಸ್ಟಾರ್ಚ್ನ ಸ್ಟೋರ್ ಮಾಡುತ್ತೆ, ಪಿಷ್ಟವನ್ನು ಸ್ಟೋರ್ ಮಾಡುತ್ತೆ. ಕ್ಲಿಯರ್? ಎಸ್ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಆಗಿರುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನ್ಯೂಕ್ಲಿಯಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕಂಟಿನ್ಯೂಷನ್ ಇದೆ, ತುಂಬ ಲೆಂತಿ ಆಗುತ್ತೆ. ಸೊ ಅದಕ್ಕೆ ನಾನು ಪಾರ್ಟ್ ವೈಸ್ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾವು ನ್ಯೂಕ್ಲಿಯಸ್ ಬಗ್ಗೆ ತಿಳ್ಕೊಳ್ಳೋಣ, DNA ಬಗ್ಗೆ ತಿಳ್ಕೊಳ್ಳೋಣ, ಆದರೆ ಒಂದು ಕ್ರೋಮೋಸೋಮ್ಸ್ ಬಗ್ಗೆನೂ ಇದರಲ್ಲಿ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.